Hallelujah. 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 ದೇವರಿಗೆ ಸ್ತೋತ್ರ. ಸೊ ನಾನು 2 ವಾರದಿಂದ ಯಾವುದಕ್ಕಾಗಿ ಯಾವ ರೀತಿ ಮೆಸೇಜ್ ಕೊಡ್ತಾ ಇದ್ದೀನಿ? ಎಸ್, ಯೇಸು ಕ್ರಿಸ್ತನು ಯಾಕಾಗಿ ಈ ಲೋಕಕ್ಕೆ ಬಂದನು. 2 ವಾರ ಆಯ್ತು ನಾನು ಶುರು ಮಾಡಿ. 8 ಕಾರಣಗಳನ್ನು ಕೊಟ್ಟಿದ್ದೇನೆ ಈಗಾಗಲೇ. ಯಾಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಅಂತ ಹೇಳಿ 8 ಕಾರಣಗಳನ್ನು ತಿಳಿಸಿದ್ದೇನೆ. ನನಗೆ ಗೊತ್ತಿಲ್ಲ, 2 ವಾರ ಹಿಂದೆ ಶುರು ಮಾಡಿದಾಗ ಯಾಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನೆಂತ ಒಂದು ಟಾಪಿಕ್ ದೇವರು ಯಾಕಾಗಿ ಕೊಟ್ಟರೆಂದು ನನಗೆ ಗೊತ್ತಿಲ್ಲ. ಆದರೆ ನಾನು ಆ ಟಾಪಿಕ್ ಕೊಟ್ಟಾದ ಮೇಲೆ ಈಗ ಒಂದು ಕರ್ನಾಟಕದಲ್ಲಿ ಕನ್ವರ್ಷನ್ ಮತಾಂತರ ಮಾಡ್ತಾ ಇದ್ದಾರೆ. ಕ್ರೈಸ್ತರು ಧರ್ಮ ಬದಲಿಸುತ್ತಾರೆ, ಮತಾಂತರ ಮಾಡುತ್ತಾರೆ ಅಂತ ಹೇಳಿ ಈಗ ಇಡೀ ಕರ್ನಾಟಕದಲ್ಲಿ ನೀವು ಆ ವಿಷಯಗಳನ್ನು ಕೇಳಬಹುದು. ಎಲ್ಲಿ ವಿಧಾನಸಭೆಯಲ್ಲಾಗಲಿ, ಸರ್ಕಾರ ಆಗಲಿ, ಅಥವಾ ಟಿವಿ ಮೀಡಿಯಾದಲ್ಲಾಗಲಿ, ನ್ಯೂಸ್ ಚಾನೆಲ್ಸ್ ಆಗಲಿ ಈ ವಿಷಯ ಈಗ ಜಾಸ್ತಿ ಆಗಿದೆ. ಇದು ಈಗ 1 ವಾರ 8-10 ದಿವಸದಿಂದ ಶುರು ಆಗಿದೆ. ಆದ್ರೆ 2 ವಾರದಿಂದಲೇ ದೇವರು ಯಾಕಾಗಿ ಲೋಕಕ್ಕೆ ಬಂದನು ಎಂದು ತಿಳಿಸಿಕೊಡುವುದಕ್ಕೆ ನನಗೆ ಪ್ರೇರೇಪಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನು ಕೇಳಿ ನೀವೆಲ್ಲರೂ ಬೇರೆಯವರಿಗೂ ಸಹ ಈ ವಿಷಯವನ್ನು ತಿಳಿಸಿ. ನಾವು ಮತಾಂತರ ಮಾಡಲು ಬಂದಿಲ್ಲ, ನಾವು ಫೋರ್ಸಿಬಲ್ ಆಗಿ ನಾವು ಸಭೆಗೆ ಕರೆದುಕೊಂಡು ಬರೋದಕ್ಕೆ ಬಂದಿಲ್ಲ. ಯೇಸು ಕ್ರಿಸ್ತನು ಬಂದಿರುವುದು ಈ ಕಾರಣಗಳಿಗಾಗಿ ಅಂತ ತಿಳಿಸಿರಿ. ಹಲ್ಲೆಲೂಯಾ. ಈಗಾಗಲೇ 8 ಕಾರಣಗಳನ್ನು ನಿಮಗೆ ತಿಳಿಸಿದ್ದೇನೆ. ನೀವು ಒಂದೊಂದು ಕಾರಣಗಳನ್ನು ನಿಮ್ಮ ಹೃದಯದ ಹಲಗೆಯಲ್ಲಿ ಬರೆದಿಟ್ಟುಕೊಳ್ಳಿ. ಯೇಸು ಕ್ರಿಸ್ತನು ಯಾಕಾಗಿ ಈ ಲೋಕಕ್ಕೆ ಬಂದನು ಎಂಬುವಂತದನ್ನು ನೀವು ಕೇಳುವವರಿಗೆ ತಿಳಿಸಬಹುದು. ಯಾಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಅಂತೇಳಿ. ಯಾಕಂದ್ರೆ ನೀವು ಸುಮ್ಮನೆ ಅವರು ಕೇಳ್ತಾರೆ ಯಾಕಾಗಿ ಯೇಸು ಕ್ರಿಸ್ತನು ಬಂದನು, ಯೇಸು ಕ್ರಿಸ್ತನನ್ನು ನಂಬಿದರೆ ಹೇಗೆ, ಏನು ಎಂಬುವಂಥದ್ದು ಎಲ್ಲರೂ ಕೇಳುವ ಪ್ರಶ್ನೆ. ಅದಕ್ಕೆ ನಿಮ್ಮ ಬಳಿಯಲ್ಲಿ ಉತ್ತರವಿರಲಿ. ಆ ಉತ್ತರವೇ ಈ ಕಾರಣಗಳಾಗಿದೆ. ಹಲ್ಲೆಲೂಯಾ. ಈಗ ಮತ್ತೆ ಈ ವಾರ ಇನ್ನೂ 4 ಕಾರಣದೊಟ್ಟಿಗೆ ನಾನು ಬಂದಿದ್ದೇನೆ. ಯೇಸು ಕ್ರಿಸ್ತನು ಯಾಕಾಗಿ ಈ ಲೋಕಕ್ಕೆ ಬಂದನು ಎಂದು ತಿಳಿಸಿಕೊಡಲು ಇವತ್ತು ಸೇರಿದ್ರೆ 12 ಕಾರಣಗಳನ್ನು ತಿಳಿಸ್ತೇನೆ. ಮತ್ತೆ ಇನ್ನು ಇದು ಕಂಟಿನ್ಯೂ ಇನ್ನೊಂದು 5 ವಾರ ಯೇಸು ಕ್ರಿಸ್ತನು ಯಾಕಾಗಿ ಲೋಕಕ್ಕೆ ಬಂದನೆಂಬುವಂತದನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ಹಲ್ಲೆಲೂಯಾ. ಸೊ ಮೊದಲನೇದಾಗಿ ನಾವು ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಮತ್ತೆ ಈಗ 9ನೆಯ ಕಾರಣ, ಅಂದ್ರೆ 2 ವಾರದ ಸೇರಿ ಇವತ್ತಿಗೆ ಅದು ಮೊದಲನೆಯ. 9ನೇದಾಗಿ ಯೇಸು ಕ್ರಿಸ್ತನು ಯಾಕಾಗಿ ಲೋಕಕ್ಕೆ ಬಂದನೆಂತ ಹೇಳಿದ್ರೆ ನಿಜವಾದ ದೀನತೆಯನ್ನು, ಸತ್ಯವಾದ ದೀನತೆಯನ್ನು ತೋರಿಸಲು. Came to demonstrate true humility. ಅವನು ನಿಜವಾದ ಒಂದು ದೀನತೆಯನ್ನು ತೋರಿಸಲು ಈ ಲೋಕಕ್ಕೆ ಬಂದನು. ಅವನನ್ನು ಹಿಂಬಾಲಿಸುವ ಜನರು ಹೇಗೆ ದೀನತೆಯಿಂದ ಇರಬೇಕು, ಅವನನ್ನು ಅನುಕರಿಸುವ ಜನರು ಹೇಗೆ ನಮ್ರತೆಯಿಂದ ನಡೆದುಕೊಳ್ಳಬೇಕು, ಅವನನ್ನು, ಯಾಕೆಂದರೆ ಯೇಸು ಕ್ರಿಸ್ತನನ್ನು ನಂಬಿ ಹಿಂಬಾಲಿಸುವ ಜನರು ಎಷ್ಟು ದೀನತೆ, ನಮ್ರತೆಯಿಂದ ಇರಬೇಕೆಂಬುವಂತದನ್ನು ಯೇಸು ಕ್ರಿಸ್ತನು ತೋರಿಸಿದ್ದಾನೆ. ಅದು 9ನೇ ಕಾರಣ ಇವತ್ತು ನಾನು ಹೇಳುತ್ತಿರುವಂತದ್ದು. ನೀವು ಸತ್ಯವೇದದಲ್ಲಿ ಫಿಲಿಪಿಯನ್ಸ್ 2ನೇ ಅಧ್ಯಾಯ 5ರಿಂದ 8ನೇ ವಾಕ್ಯವನ್ನು ನೋಡೋಣ ನಾವು. ಫಿಲಿಪಿಯನ್ಸ್ ಚಾಪ್ಟರ್ 2 ವರ್ಸ್ 5 to 8. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಹಲ್ಲೆಲೂಯಾ. ಮೊದಲನೇ ಸಾಕು, ಒಂದೇ ಒಂದರಲ್ಲಿ ಮೊದಲನೇದಾಗಿ ಅಲ್ಲಿ ಫುಲ್ ಸ್ಟಾಪ್ ಹಾಕಿದ್ದನ್ನು ನೋಡಬಹುದು. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಯಾರ ಮನಸ್ಸು ನಮ್ಮಲ್ಲಿ ಇರಬೇಕಂತೆ? ಕ್ರಿಸ್ತ ಯೇಸುವಿನಲ್ಲಿರುವಂತ ಮನಸ್ಸು. ಆಗ ಯೇಸು ಕ್ರಿಸ್ತನಲ್ಲಿ ಯಾವ ರೀತಿಯಾಗಿ ಯೇಸು ಕ್ರಿಸ್ತನು ಇದ್ದನು,
ಅನ್ನುವುದು ತಿಳಿಯುವುದಾದರೆ ಅವನ ರೀತಿಯಲ್ಲಿ ನಮ್ಮ ಮನಸ್ಸು ಇರಬೇಕು. ಕಂಟಿನ್ಯೂ ಮಾಡಿ. ಆತನು ದೇವ ಸ್ವರೂಪನಾಗಿದ್ದರೂ Yes. ದೇವರಿಗೆ ಸರಿಸಮಾನನಾಗಿರುವಂತೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೌದು. ಹೀಗೆ ಆತನು ಆಕಾಶದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ಮೊದಲಿನಿಂದ ಓದ್ತೇನೆ. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ, ಅಂದ್ರೆ ನಮ್ಮಲ್ಲಿಯೂ ಇರಲಿ. ಮೊದಲನೆಯದಾಗಿ ಯೇಸು ಕ್ರಿಸ್ತನಲ್ಲಿ ಯಾವ ರೀತಿಯಾದ ಮನಸ್ಸಿತ್ತು ಎಂಬುದನ್ನು ನೀವು ಯೋಚಿಸಿ ಸತ್ಯವೇದ ವಾಕ್ಯವನ್ನು ತಿಳಿದುಕೊಂಡು ಅನೇಕ ಸಂದೇಶವನ್ನು ಕೇಳಿ ಮರಣವಂತಾದರೂ ಹೊಂದುವಷ್ಟು ವಿಧೇಯನಾದನು. ಅಂದ್ರೆ ಅವನು ಎಷ್ಟು ತನ್ನನ್ನು ತಗ್ಗಿಸಿಕೊಂಡು, ಅಂದ್ರೆ ಆ ದೀನತೆಯಿಂದ ತನ್ನನ್ನು ತಗ್ಗಿಸಿಕೊಂಡು ಶಿಲುಬೆಯ ಮರಣವನ್ನು ಹೊಂದುವಷ್ಟು ದೀನತೆ ವಿಧೇಯನಾದನು ಎಂದು ನಾವು ನೋಡ್ತೇವೆ. ಯಾಕೆಂತ ಹೇಳಿದ್ರೆ ಇವತ್ತು ತುಂಬಾ ಘೋರವಾದ ಪ್ರಾಣ ಇದು ಹಾಕದಂದ್ರೆ, ಪ್ರಾಣ ತೆಗೆಯುವುದಂದ್ರೆ ನನಗನ್ಸುತ್ತೆ ಶಿಲುಬೆಯ ಒಂದು ಮರಣ. ಈ ಲೋಕದಲ್ಲಿ ನೀವು ಎಷ್ಟೋ ರೀತಿಯಾದ ಮರಣವನ್ನು ನೋಡಿದ್ದೇವೆ ನಾವು, ಆದರೆ ಈ ಶಿಲುಬೆಯ ಮರಣ ಅತ್ಯಂತ ಘೋರವಾದ ಮರಣವಾಗಿದೆ. ಆಗ ಯಾಕೆಂದ್ರೆ ಅಷ್ಟು ಚಿತ್ರ ಹಿಂಸೆ ಪಡಿಸುತ್ತಾರೆ. ಆಗ ಅವನು ಶಿಲುಬೆಯನ್ನು ತೆಗೆದುಕೊಂಡು ಹೋಗುವಾಗ ಅವನ ಚಾವಟಿಗಳಿಂದ ಹೊಡೆಯುವಂಥದ್ದು ಗೊತ್ತಲ್ಲ. ನೀವು ಯೇಸು ಕ್ರಿಸ್ತನ ಪ್ಯಾಷನ್ ಆಫ್ ಕ್ರೈಸ್ಟ್ ನೀವೆಲ್ಲ ನೋಡಿದ್ದೀರಿ. ಎಷ್ಟು ರೀತಿಯಲ್ಲಿ ಯೇಸು ಕ್ರಿಸ್ತನು ಅವನಿಗೆ, ದೇವರು ಎಷ್ಟು ರೀತಿಯಲ್ಲಿ ಅವರಿಗೆ ಚಿತ್ರ ಹಿಂಸೆ ಕೊಡುತ್ತಾರೆ ಅಂತ ಹೇಳಿ, ಎಷ್ಟು ರೀತಿಯಲ್ಲಿ ಹಿಂಸೆ ಕೊಟ್ಟು ಆತನನ್ನು ಶಿಲುಬೆಗೆ ಹೇರಿಸುತ್ತಾರೆ. ಅಂದ್ರೆ ಆ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನಂತೆ. ಯಾರು? ಯೇಸು ಕ್ರಿಸ್ತನು. ಅಂದ್ರೆ ಯಾರಿಗಾಗಿ? ಈ ಲೋಕದ ಜನರಿಗಾಗಿ, ನಮಗಾಗಿ, ನಮ್ಮ ಪಾಪಗಳಿಗಾಗಿ ಆತನು ವಿಧೇಯನಾದನು. ಯಾಕಾಗಿ? ಅದಕ್ಕೆ ಮೇಲೆ ನೀವು ನೋಡಿದ ವಾಕ್ಯದಲ್ಲಿ ದೇವರ ಮಗನಾಗಿ, ದೇವರ ಸ್ವರೂಪವುಳ್ಳವನಾಗಿದ್ದರೂ ಸಹ ಆ ಪದವಿ, ನಾನು ಈ ಪದವಿ ಬಿಡೋದಕ್ಕೆ ಆಗಲ್ಲ ಅಂತ ಏನು ಹೇಳಿಲ್ಲ. ಇವತ್ತಿನ ದಿವಸದಲ್ಲಿ ಒಂದು ರಾಜನಾಗಿರ್ಬೋದು ಅಥವಾ ಮಿನಿಸ್ಟರ್ ಆಗಿರ್ಬೋದು, ಅಥವಾ ನಾನೇ ಒಂದು ಪದವಿಯಲ್ಲಿ ನಾನು ಇತ್ತು ಅಂದ್ರೆ ನಾನು ಅದನ್ನ ಬಿಟ್ಬಿಟ್ಟು ಬರ್ತೀನ? ಈಸಿಯಾಗಿ, ಸುಲಭವಾಗಿ ನಾನು ಬಿಟ್ಟು ಬರ್ತೀನ? ಅದನ್ನ ಯಾರಾದ್ರೂ ಜನರಿಗಾಗಿ ನಾನು ಪದವಿಯನ್ನ ಬಿಟ್ಟು ಬರ್ತೀನ? ಬರೋದಿಲ್ಲ. ಆದ್ರೆ ಯೇಸು ಕ್ರಿಸ್ತನು ದೇವರ ಮಗನಾಗಿ ದೇವರ ಬಲದಾಗಿನಲ್ಲಿ ಕುಳಿತಿದ್ದರೂ ಸಹ ಆತನು ನಮಗೋಸ್ಕರ ಪದವಿಯನ್ನು ಬಿಟ್ಟು, ಅಂದ್ರೆ ಆ ಸ್ಥಾನವನ್ನು ಬಿಟ್ಟು ಈ ಲೋಕಕ್ಕೆ ಮನುಷ್ಯರಾಗಿ ಸದೃಶನಾದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಸ್ವಲ್ಪ ನಮ್ಮ ಬಳಿಯಲ್ಲಿ ಏನಾದ್ರೂ ಇದ್ರೂ ಸಹ ನಾವು ಬಿಡೋದಿಲ್ಲ. ನಮ್ಗೆ ಅದು ಬೇಕೇ ಬೇಕು, ನಮ್ಗೆ ಇದು ಬೇಕೇ ಬೇಕು. ನಾನು ಹೆಂಗ್ ಬಿಡಕ್ಕಾಗತ್ತೆ? ನಾನೀಗ ಈ ಸ್ಟೇಜ್ ಮೇಲೆ ನಾನು ಇದ್ದಿದ್ದೀನಿ ಅಂತ ಹೇಳಿದ್ರೆ ಕೆಲವು ದಿವಸದಲ್ಲಿ ಯಾರಾದ್ರೂ ಬಂದ್ರೆ ಇಲ್ಲ ನಾನು ಹೋಗಲ್ಲ ಅಂತ ಹಠ ಹಿಡಿದ್ರೆ ಹಿಡಿಬೋದಂತ ನನಗೆ ಗೊತ್ತಿಲ್ಲ. ಅದೇ ದೇವರು ಅಲ್ಲ ಆ ರೀತಿ. ಯಾಕಂದ್ರೆ ಒಂದು ಸ್ಥಾನ ಅನ್ನೋದು ಒಬ್ಬ ಮನುಷ್ಯನಿಗೆ ಆ ರೀತಿಯಾದ ಒಂದು ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿರುತ್ತೆ. ಅವನಿಗೆ ಅದು ಪರ್ಮನೆಂಟ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ಆದ್ರೆ ಯಾವುದು ಪರ್ಮನೆಂಟ್ ಅಲ್ಲ. ಇಲ್ಲಿ ನಾನು ಇಲ್ಲಿದ್ದೇನೆ, ನಾಳೆ ಇನ್ನೊಬ್ರು ಇಲ್ಲಿ ಬರ್ತಾರೆ, ಅವರು ಸಂದೇಶ ಕೊಡ್ತಾರೆ, ನಾನು ಅಲ್ಲಿ ಕುಳಿತುಕೊಳ್ತೇನೆ, ನಾನು ಬೇರೆ ಕಡೆ ಹೋಗ್ತೇನೆ, ನಾನು ಬೇರೆ ಕಡೆ ಸಂದೇಶ ಸಾರಬಹುದು. ಅದು ಆ ರೀತಿ ದೇವರು ಅದಕ್ಕಾಗಿ ಹೇಳಿರುವುದು, ಯೇಸು ಕ್ರಿಸ್ತನಲ್ಲಿರುವ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಯೇಸು ಕ್ರಿಸ್ತನಲ್ಲಿ ಹೇಗೆಲ್ಲ ಮನಸ್ಸಿತ್ತು ಆ ಮನಸ್ಸು ನಮ್ಮಲ್ಲಿರಬೇಕು. ಅವರ ಈ ಹೋರಾಟ ಬಂದೊಡನೆ ಈ ವಿಧೇಯತೆಯನ್ನು ಬಿಡಬಾರದು. ನೀವು ಈ ಹೋರಾಟದಲ್ಲಿ ನೀವು ಎಷ್ಟು ಗಟ್ಟಿಯಾಗಿ ನಿಲ್ಲುತ್ತೀರಿ, ವಿಧೇಯತೆಯನ್ನು ತೋರಿಸುತ್ತೀರಿ ಎಂಬುವಂಥದ್ದು ಮುಖ್ಯ. ಇಲ್ಲಿ ಮೇಲ್ಗಡೆ ನಾವು ನೋಡಿದಾಗ ಆತನು ಪ್ರಾಣ ಕೊಡುವಾಗ, ಆತನ ಶಿಲುಬೆಯ ಮರಣವನ್ನು ಹೊತ್ತು ಬರುವಾಗ, ಆತನಿಗೆ ಎಷ್ಟೆಲ್ಲ ಚಿತ್ರಹಿಂಸೆ ಕಷ್ಟಗಳು ಕೊಟ್ಟಾಗಲೂ ಅವನು ವಿಧೇಯತೆಯನ್ನು, ದೀನತೆಯಿಂದ ಅವನು ಇದ್ದನು. ಈ ಕಾರಣನೇ ಮೇನ್ ಅದೇನೆ. ಏನಿ ಕಾರಣ? ನಿಜವಾದ ದೀನತೆಯನ್ನು ತೋರಿಸಲು. ಈ ಹೋರಾಟದ ಸಮಯದಲ್ಲಿ ನಾವು ಎಂತ ದೀನತೆಯನ್ನು ತೋರಿಸುತ್ತೇವೆ ಎಂಬುದು ಮುಖ್ಯ. ನಾವು ಯೇಸು ಕ್ರಿಸ್ತನ ಮಕ್ಕಳೆಂದು ಹೇಳ್ತೇವೆ, ಯೇಸು ಕ್ರಿಸ್ತನ ವಾಕ್ಯಗಳನ್ನು ಹಿಂಬಾಲಿಸುತ್ತೇವೆ ಎಂದು ಹೇಳ್ತೇವೆ. ಆದರೆ ಹೋರಾಟ ಬರುವಾಗ ಆ ದೀನತೆಯಿಂದ ನಾವು ನಡೆಯುವುದಿಲ್ಲ. ಆ ದೀನತೆಯನ್ನು ಬಿಟ್ಟು ನಾವು
ಕಿರುಚಾಡುತ್ತೇವೆ, ಜಗಳವಾಡುತ್ತೇವೆ, ಹೊಡೆದಾಡುತ್ತೇವೆ. ಹಾಗಲ್ಲ ಯೇಸು ಕ್ರಿಸ್ತನ. ಅದಲ್ಲೇ ಹೇಳ್ತಿರೋದು, ಯೇಸು ಕ್ರಿಸ್ತನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಹಲ್ಲೆಲೂಯಾ. ಈ ಹೋರಾಟದ ಸಮಯದಲ್ಲಿ ನಾವು ಎಷ್ಟು ವಿಧೇಯತೆಯಿಂದ ಇರುತ್ತೇವೆ ಎನ್ನುವುದು ಮುಖ್ಯ. ನೀವು ಎಷ್ಟು ನಿಮ್ಮನ್ನು ಕಂಟ್ರೋಲ್ ಮಾಡಿಕೊಂಡು ದೀನತೆಯಿಂದ ಇರುತ್ತೀರಿ ಎಂಬುದು ಮುಖ್ಯ. ಈ ಸೈತಾನನಿರುವುದೇ ಈ ಹೋರಾಟಗಳನ್ನು ತರುವುದಕ್ಕಾಗಿ, ಸೈತಾನನಿರುವುದೇ ನಿಮ್ಮ ಒಬ್ಬರಿಗೊಬ್ಬರು ಜಗಳ ಮಾಡಿಸುವುದಕ್ಕಾಗಿ, ಸೈತಾನನಿರುವುದು ಒಬ್ಬರೊಬ್ಬರ ಮನಸ್ಸುಗಳು ಒಡೆದು ಹೋಗಿ ಬೇರ್ಪಡಬೇಕೆಂಬುದು ಅವನ ತಂತ್ರ. ಆದರೆ ಈ ಹೋರಾಟದ ಸಮಯದಲ್ಲಿ ನೀವು ಎಷ್ಟು ದೀನತೆಯಿಂದ ನಮ್ರತೆಯಿಂದ ಇರುತ್ತೀರಿ ಎಂಬುದು ಮುಖ್ಯ. ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ನಮ್ಮನ್ನು ಕೂಗಿರುವಂತದ್ದು, ಅದಕ್ಕಾಗಿ ನಾವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಿರುವಂತದ್ದು. ಬೇರೆಯವರ ರೀತಿಯಲ್ಲಿ ನಾವು ಆಡಿದರೆ ನಮಗೂ ಅವರಿಗೂ ಏನು ವ್ಯತ್ಯಾಸ? ಯಾವ ವ್ಯತ್ಯಾಸ ಇದೆ? ಯೇಸುವಿನ ಮಕ್ಕಳೆಂಬುದು ಹೇಗೆ ತೋರಿಸ್ಕೊಳ್ತೀನಿ ನೀವಾಗಲಿ ನಾನಾಗಲಿ? ನಾನು ಒಬ್ಬನು ಹೊಡೆದ ಅಂತ ಹೇಳಿ ನಾನು ಒಬ್ಬ ಜಗಳ ಮಾಡಿ ಅವನನ್ನು ಹೊಡೆದು ಅವನನ್ನು ಬೀಳಿಸಿದ್ರೆ ನನ್ನ ವಿಧೇಯತೆ ದೀನತೆ ಎಲ್ಲಿಂದ ತೋರಿಸುವುದಕ್ಕೆ ಸಾಧ್ಯ? ವ್ಯತ್ಯಾಸ ಗುರುತಿಸುವುದಕ್ಕೆ ಹೇಗೆ ಸಾಧ್ಯ? ಸಣ್ಣ ಸಣ್ಣ ಒಂದು ಜಗಳದಲ್ಲಿ ಸಣ್ಣದಲ್ಲಿ ನಿಮ್ಮ ಟೆಂಪರ್ ಕಳೆದುಕೊಂಡ್ಬಿಟ್ರೆ, ಯೇಸು ಈ ರೀತಿಯಾಗಿ ದೇವರಾಗಿದ್ದರೂ ಸಹ ಈ ಲೋಕಕ್ಕೆ ಬಂದು ಮನುಷ್ಯನಾಗಿದ್ರು, ಸದೃಶನಾಗಿ ತನ್ನ ರಕ್ತವನ್ನು ಕೊಟ್ಟರು, ಆತನ ದೀನತೆಯನ್ನು ಬಿಡಲಿಲ್ಲ. ಹಲ್ಲೆಲೂಯಾ. ನಾವು ಸಹ ದೀನತೆಯನ್ನು ಬಿಡಬಾರದು. ಸುಮ್ಮನೆ ತೋರಿಸುವ ದೀನತೆ ಬೇರೆ. ಅದಕ್ಕಾಗಿಯೇ ಜೀಸಸ್ ಕೇಮ್ ಟು ಡೆಮಾನ್ಸ್ಟ್ರೇಟ್ ಟ್ರೂ ಹ್ಯುಮಿಲಿಟಿ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರುವುದು ನಿಜವಾದ ಸತ್ಯದ ದೀನತೆಯನ್ನು ತೋರಿಸಲು. ಆತನು ನೀವು ನೆಲೆಸಿಕೊಳ್ಳಿರಿ. ಆತನ ಹೋರಾಟದಲ್ಲಿ ಆತನನ್ನು ಚಿತ್ರಹಿಂಸೆ ಪಡಿಸುವಾಗ ಎಷ್ಟು ನಿಜವಾದ ಸತ್ಯದ ದೀನತೆಯನ್ನು ತೋರಿಸಿದನಂತ ಹೇಳಿ. ನಾವು ಸುಮ್ಮನೆ ದೀನತೆ ಎಂಬುದು ತೋರಿಸುವಂತದ್ದು ಅದು ಬೂಟಾಟಿಕೆಯ ದೀನತೆ. ಆದ್ರೆ ಯಾರಾದ್ರೂ ಬಂದು ದೊಡ್ಡ ಜಗಳ ಮಾಡಿದ ತಕ್ಷಣ ಅಲ್ಲಿ ಜಗಳ ಆಡುವಂತದೇ ಬೇರೆ, ಅದು ದೀನತೆ ಅಲ್ಲ. ಸಭೆಯಲ್ಲಿದ್ದಾಗ ಮಾತ್ರ ದೀನತೆಯಿಂದ ಕಾಣಿಸಿಕೊಳ್ಳುವುದು, ಬೇರೆಯವರು ನೋಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಮಾತ್ರ ದೀನತೆಯಿಂದ ನಮ್ರತೆಯಿಂದಿರುವಂತಕ್ಕೆ ನಾಟಕ ಆಡುವಂಥದ್ದು, ಆಮೇಲೆ ಅವರು ಹೆಮ್ಮಾರನಾಗಿ ಬದಲಾಗುವುದು ಅದಲ್ಲ ದೀನತೆ. ಯೇಸು ಕ್ರಿಸ್ತನನ್ನ ದೀನತೆ ತೋರಿಸಬೇಕು, ನಾವು ನಮ್ರತೆಯನ್ನು ತೋರಿಸಬೇಕು. ಆಗ್ಲೇ ವ್ಯತ್ಯಾಸವನ್ನು ನಾವು ತೋರಿಸುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ನೀವೆಲ್ಲರೂ ದಯವಿಟ್ಟು ಇದು ನನಗೆ ದೇವರು ನೋಡಿ ಒಂದೊಂದು ಟಾಪಿಕ್ ಒಂದೊಂದು ದಿವಸದಲ್ಲಿ ನನಗೆ ಕೊಡ್ತಿದ್ದಾನೆ. ಸೊ ದೇವರಲ್ಲಿ ನಾವು ಈಗ ನಿಜವಾದ ದೀನತೆಯನ್ನು ನಾವು ತೋರಿಸಬೇಕು. ಹಲ್ಲೆಲೂಯಾ. ನೀವಾಗಲಿ ನಾನಾಗಲಿ ನನಗೂ ಹೋರಾಟಗಳಿದೆ, ನನಗೂ ಕಷ್ಟಗಳಿದೆ. ನಾನು ಕಂಟ್ರೋಲ್ ನಾವು ಹೇಳ್ಬೋದು, ಎಸ್ ನಾನೊಬ್ಬ ಮನುಷ್ಯ, ಹ್ಯೂಮನ್ ಬೀಯಿಂಗ್, ನಾನು ಹೇಗಿರುವುದಕ್ಕೆ ಸಾಧ್ಯ ಅಂತ. ಆದ್ರೆ ಯೇಸು ವಾಕ್ಯ ಹೇಳ್ತಿರೋದು, ನಿನ್ನನ್ನು ಇರುವುದಕ್ಕಾಗಿಯೇ ನಾನು ಅದಕ್ಕಾಗಿಯೇ ನಿನ್ನನ್ನು ಕೂಗಿದ್ದೇನೆ ಅಂತ ಹೇಳಿ. ನಾವು ಸಾಮಾನ್ಯ ಅಂತ ಬೇರೆಯವರ ರೀತಿಯಲ್ಲಿ ನಾವು ಉತ್ತರ ಕೊಡುವುದಕ್ಕಾಗೋದಿಲ್ಲ. ನಾನು ಒಬ್ಬ ಮನುಷ್ಯ ತಾನೆ, ನನಗೂ ಕೋಪ ಬರುತ್ತೆ, ನನಗೂ ಟೆಂಪರ್ ಆಗಿ ಏರುತ್ತೆ. ಬೇರೆಯವರ ರೀತಿಯಲ್ಲಿ ಉತ್ತರ ಕೊಡುವುದಕ್ಕಲ್ಲ. ಯಾಕಂದ್ರೆ ಯೇಸು ವಾಕ್ಯಗಳನ್ನು ನಾವು ಅರಿತಿದ್ದೇವೆ. ಯೇಸು ಕ್ರಿಸ್ತನು ನಮಗೋಸ್ಕರ ಹೇಗೆ ತನ್ನ ಜೀವನವನ್ನು ಮುಡುಪಾಗಿಟ್ಟ ಎಂದು ನೋಡಿದ್ದೇವೆ. ನಾವು ಏನ್ ಮಾಡಬೇಕು? ಆತನಲ್ಲಿ ಇದ್ದು ಆತನ ರೀತಿಯಲ್ಲಿ ನಾವು ಕಾಣಬರಬೇಕು. ಆತನ ರೀತಿಯಲ್ಲಿ ನಾವು ದೀನತೆಯಿಂದ ತೋರಿಸಬೇಕು. ಅದೇ ಕ್ರೈಸ್ತರ ಜೀವಿತ. ಹಲ್ಲೆಲೂಯಾ. ಅದೇ ಕ್ರೈಸ್ತರ ಜೀವಿತ. ನಾವು ಬೇರೆಯವರ ರೀತಿಯಲ್ಲಿ ಆಡೋದಕ್ಕಲ್ಲ. ಕಂಟಿನ್ಯೂ ಆಗಿ ಅಲ್ಲಿ ಒಂದು ಫಿಲಿಪಿ 21ನೇ ಅಧ್ಯಾಯ 29-30 ಅದೇ ಇದೆ. ಫಿಲಿಪಿ 1ನೇ ಅಧ್ಯಾಯ 29-30. ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು. ಹೀಗೆ ನೀವು ನನ್ನಲ್ಲಿ ಕಂಡಂತ ಮತ್ತು ಈಗ ನನ್ನಲ್ಲಿರುವುದಾಗಿ ಕೇಳುವಂತ ಅದೇ ಹೋರಾಟವು ನಿಮಗುಂಟು. ಹಲ್ಲೆಲೂಯಾ. ಏನ್ ಹೇಳ್ತಾ ಇದ್ದಾರೆ ಯೇಸು ಈಗ? ಅವರಲ್ಲಿ ಏನು ಹೋರಾಟ ಅವತ್ತಿನ ದಿವಸ ಇತ್ತು, ಅದೇ ಹೋರಾಟ ಈಗ ನಿಮಗಿದೆ. ಈ ಹೋರಾಟದಲ್ಲಿ ನೀವು ಆ ದೀನತೆಯನ್ನು ತೋರಿಸಿ ಅಂತ ಕ್ಲಿಯರ್ಲಿ ದೇವರು ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇಲ್ಲ ಇದು. ಯೇಸು ಕ್ರಿಸ್ತನು ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು. ಈಗ
ಬರುತ್ತದೆ. ಇದು ನೀವು ಸುಮ್ಮನೆ ಹೇಳಿದ್ರೆ ನಿಮ್ಮ ಇಂಥ ಹೋರಾಟಗಳು ಬರೋದಿಲ್ಲ. Hallelujah. ಸುಮ್ಮನೆ ಬರುತ್ತ ಹೋರಾಟ? ಇಲ್ಲ. ಅವ್ನ ಮನೆ ಆಯ್ತು, ಕೆಲಸ ಆಯ್ತು, ಅವನಾಯ್ತು, ಓಡಾಡ್ಕೊಂಡಿದ್ರೆ ಅವ್ನು ಯಾವ ಹೋರಾಟ ಬರುತ್ತೆ? ಯಾವ ಹೋರಾಟ ಇಲ್ಲ. ಒಬ್ಬ ಜೀವನದಲ್ಲಿ ಸಾಧಿಸುವಾಗ, ಒಬ್ಬನು ಜೀವನದಲ್ಲಿ ಏನಾದರೂ ಸಾಧಿಸಿ ಉನ್ನತ ಸ್ಥಾನದಲ್ಲಿ ನಿಲ್ಲಬೇಕಾದಾಗ, ಯೇಸುವಿನಲ್ಲಿ ಬಂದು ಯೇಸುವಿನ ರಾಜ್ಯದಲ್ಲಿ ಸೇರಿ ಆತನಿಗೋಸ್ಕರ ಇದ್ದು ಆತನಿಗೋಸ್ಕರ ಕೆಲಸ ಮಾಡುತ್ತಾ ಆತನ ರಾಜ್ಯಕ್ಕೆ ದುಡಿಯುತ್ತಿರುವಾಗ ಈ ಹೋರಾಟಗಳು ನಮಗೆ ಬರುತ್ತದೆ. ಅದಕ್ಕಾಗಿ ಯೇಸು ಹೇಳಿದ್ದು, ನನಗಿರುವಂತ ಹೋರಾಟವು ನಿಮಗೂ ಉಂಟು. ನೀವು ದಯವಿಟ್ಟು ಗಮನವಿಟ್ಟು ಕೇಳಿ. ನನಗೂ ಈಗ ನಿಮಗೂ ಯೇಸುವಿಗೆ ಅವತ್ತಿನ ದಿವಸದಲ್ಲಿ ಏನು ಹೋರಾಟ ಇತ್ತು, ಅವತ್ತು ಯೇಸುವಿಗೆ ಸುಮ್ಮನೆ ಬಿಟ್ಟ ಅವರು ಎಲ್ಲರೂ ಜನರು. ಎಷ್ಟೋ ಜನ ಅಟ್ಟಿಸ್ಕೊಂಡು ಸುವಾರ್ತೆ ಸಾರೋದಕ್ಕೆ ಬಂದ್ರೆ ಸಾಕು. ಕೆಲವರು ಅಟ್ಯಾಕ್ ಮಾಡೋದಕ್ಕೆ ಬರ್ತಿದ್ರು, ಕೆಲವರು ಹಿಡಿದುಕೊಳ್ಳೋಣ ಅಂತ ಬರ್ತಿದ್ರು. ಯೇಸು ಕ್ರಿಸ್ತರು ಏನ್ ಮಾಡ್ತಿದ್ದ? ತಪ್ಪಿಸ್ಕೊಂಡು ಬೇರೆ ಕಡೆ ಹೋಗಿ ಬೇರೆ ಕಡೆ ಸುವಾರ್ತೆ ಸಾರುತ್ತಾ ಈಗೆಲ್ಲ ಎಷ್ಟೋ ನಾವು ಸನ್ನಿವೇಶಗಳನ್ನು ನೋಡಿದ್ದೇವೆ. ಯೇಸುವಿನಗಿದ್ದಂತ ಹೋರಾಟಕ್ಕೆ ನಮಗಿದೆ. ಅದೇ ರೀತಿಯಲ್ಲಿ ನಾವು ಈ ದೀನತೆಯನ್ನು ನಾವು ತೋರಿಸುವಾಗ ಯೇಸು ಕ್ರಿಸ್ತನು ಹೇಗೆ ಜಯಿಸಿದನೋ ಹಾಗೆ ನಾವು ಜಯಿಸುವುದಕ್ಕೆ ಆದ್ದರಿಂದ ನಿಜವಾದ ದೀನತೆಯನ್ನು ನಾವು ತೋರಿಸಬೇಕು. ನಿಜವಾದ ದೀನತೆ, ಯೇಸು ಹೇಗೆ ಈ ದೀನತೆಯನ್ನು ತೋರಿಸಿದ್ರು ಅದೇ ರೀತಿಯಾದ ದೀನತೆಯನ್ನು ನಾವು ತೋರಿಸೋಣ. ಹಲ್ಲೆಲೂಯಾ. ಮತ್ತೆ ಎರಡನೆಯದಾಗಿ ಇನ್ನೊಂದು ವಾಕ್ಯ ನೋಡೋಣ. ಲೂಕ್ ಚಾಪ್ಟರ್ 4 ವರ್ಸ್ 18-19. ಲೂಕನು 4ನೇ ಅಧ್ಯಾಯ 18 ಮತ್ತು 19ನೇ ವಾಕ್ಯ. ಕರ್ತನ ಆತ್ಮವು ನನ್ನ ಮೇಲೆ ಇದೆ. ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಂಡು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಎಂಬುದು. ಹಲ್ಲೆಲೂಯಾ. ಈಗ ಇವತ್ತಿನ ಎರಡನೇದಾಗಿ ಕಾರಣ ಏನಂತ ದೇವರು ಬಂದಿರೋದು ಲೋಕಕ್ಕೆ ಟು ಪ್ರೀಚ್ ದಿ ಗಾಸ್ಪಲ್. ಸುವಾರ್ತೆಯನ್ನು ಸಾರಲು ಈ ಲೋಕಕ್ಕೆ ಯೇಸು ಕ್ರಿಸ್ತನು ಬಂದನು. ಹಲ್ಲೆಲೂಯಾ. ಅದು ಯಾರ ಸುವಾರ್ತೆ? ದೇವರ ಸುವಾರ್ತೆ. ನಾವು ವಾಕ್ಯದಲ್ಲಿ ನೋಡ್ತೇವೆ, ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಂಡು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದು. ಹಲ್ಲೆಲೂಯಾ. ಈ ವಾಕ್ಯ ಯೇಸು ಕ್ರಿಸ್ತನು ತನ್ನ ಊರಲ್ಲಿ ಒಂದು ಸಭೆಯಲ್ಲಿ ಹೋಗಿ ಈ ವಾಕ್ಯ ಬೈಬಲ್ ತೆಗೆದುಕೊಂಡು ಆ ಸಭೆಯಲ್ಲಿ ಹೇಳುವಾಗ ಈ ವಾಕ್ಯ ಬೈಬಲ್ ಅಲ್ಲಿ ಯೆಶಾಯನ ಗ್ರಂಥ ಅಂತಿರುತ್ತೆ. ಅಲ್ಲಿ ಆ ಯೇಸು ಕ್ರಿಸ್ತನು ಸಭೆಗೆ ಹೋಗಿ ಓದ್ಬೇಕಾದ್ರೆ ಆ ಯೆಶಾಯನ ಗ್ರಂಥ ಅವನ ಕೈಯಲ್ಲಿ ಕೊಡಲ್ಪಡುತ್ತೆ. ಆ ಯೆಶಾಯನ ಗ್ರಂಥ ಅವರು ತೆಗೆದು ಈ ವಾಕ್ಯವನ್ನು ಓದುತ್ತಾರೆ. ಸೇಮ್ ನೀವು ಯೆಶಾಯದಲ್ಲಿ ನೋಡಿ 61ನೇ ವಾಕ್ಯ 61ನೇ ಅಧ್ಯಾಯ 1-2 ಇದೆ. ಅದೇ ಇದೆ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ, ಯೆಹೋವನು ನೇಮಿಸುವ ಶುಭ ವರ್ಷವು, ನಮ್ಮ ದೇವರು ಮುಯಿ ತೀರಿಸುವ ದಿನವು, ಇವುಗಳನ್ನು ಪ್ರಚುರಪಡಿಸುವುದಕ್ಕೂ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿಲ್ಲದ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಓಕೆ. ಶುಭ ವರ್ಷ, ನಮ್ಮ ದೇವರು ಮುಯಿ ತೀರಿಸುವ ದಿನ, ಇವುಗಳನ್ನು ಪ್ರಚುರಪಡಿಸುವುದಕ್ಕೂ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬೂದಲಾಗಿ ಶಿರಭೂಷಣ. ಅದಕ್ಕಾಗಿ ಯೇಸು ಕ್ರಿಸ್ತನು ಇದು 61ನೇ ಅಧ್ಯಾಯದಲ್ಲೂ ಸೇಮ್ ವಾಕ್ಯ. ಯೇಸು ಕ್ರಿಸ್ತನು
ಯಾಕಾಗಿ ಈ ಲೋಕಕ್ಕೆ ಬಂದರೆ ಅಂತ ಹೇಳಿದ್ರೆ ಅವರು ಸುವಾರ್ತೆಯನ್ನು ಸಾರಲು, ಯಾರಿಗಾಗಿ ಸುವಾರ್ತೆಯನ್ನು ಸಾರಲು ಯೇಸು ಕ್ರಿಸ್ತನು ಬಂದದ್ದು. ಎಷ್ಟೋ ಜನ ಬಡವರಿಗೆ, ದೀನರಿಗೆ, ಎಷ್ಟು ಮನ ಮುರಿದವರಿಗೆ ಆತನು ಈ ಒಂದು ಶುಭವಾರ್ತೆಯನ್ನು ಸಾರಲು ಬಂದನು. ಯಾಕಂದ್ರೆ ನೀವೀಗೆಲ್ಲ ನಾವು ನೋಡ್ತಿರ್ಬೋದು, ಎಷ್ಟೋ ರೀತಿಯಲ್ಲಿ ನಾವು ಜನರಿಗೆ ಗೊತ್ತೇ ಆಗೋದಿಲ್ಲ. ಆದ್ರೆ ಹಳೆ ಕಾಲದಲ್ಲಿ ಎಷ್ಟೋ ಕಡೆ, ಈಗಲೂ ಕೆಲವು ಕಡೆ ಅವರಿಗೆ ಸಂತೈಸುವವರೇ ಇರೋದಿಲ್ಲ. ಬಡವರಿಗೆ ಯಾರು ಇರೋದೇ ಇಲ್ಲ, ಯಾರು ಅವರನ್ನು ಸಂತೈಸುವುದೇ ಇಲ್ಲ. ಆದ್ರೆ ಯೇಸು ಕ್ರಿಸ್ತನು ಬಂದು ಈ ಲೋಕಕ್ಕೆ ನಾನಿದ್ದೇನೆ, ನೀವು ಹೆದರಬೇಡ್ರಿ, ನಾನೇ ಮಾರ್ಗವು ಸತ್ಯವು ಜೀವವು, ನಿಮಗೆ ಜೀವವನ್ನು ಕೊಡುತ್ತೇನೆ, ನೀವು ಹೆದರಬೇಡಿರಿ, ಕಷ್ಟ ಉಳ್ಳವರೇ, ಎಲೆ ಹೊರೆ ಹೊತ್ತವರೇ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ಏನ್ ಕೊಡ್ತೇನೆ? ವಿಶ್ರಾಂತಿಯನ್ನು, ನಿತ್ಯ ಜೀವವನ್ನು, ದಾಹವನ್ನು ತೀರಿಸುತ್ತೇನೆ ಎಂದು ಹೇಳಿರುವುದು ಯಾರು? ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಮಾತ್ರ. ಈ ರೀತಿಯಾದ ಶುಭವಾರ್ತೆಯನ್ನು ಸಾರುವುದಕ್ಕೆ ಯೇಸು ಕ್ರಿಸ್ತನು ಮಾತ್ರ ಬಂದು ಈ ಶುಭವಾರ್ತೆಯನ್ನು ಈ ಲೋಕಕ್ಕೆ ಸಾರಿದನು. ನೀವು ಹೆದರಬೇಡ್ರಿ, ನಾನಿದ್ದೇನೆ ಎಂದು ಹೇಳಿದ್ದು ಯಾರು? ಇಡೀ ಲೋಕದಲ್ಲಿ ಯಾರು ಆ ರೀತಿಯಾದ ಸುವಾರ್ತೆಯನ್ನು ಸಾರಲಿಲ್ಲ. ಯಾರು ಬಡವರಿಗೆ, ಬಲ್ಲಿದವರಿಗೆ, ಏನು ಇಲ್ಲದಿರುವವರಿಗೆ ಯಾರಾದರೂ ನಾನಿದ್ದೇನೆ ಎಂದು ಹೇಳಿ ಯಾರು ಆ ರೀತಿ ಬರಲಿಲ್ಲ. ಆದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನಾನಿದ್ದೇನೆ, ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ನಿಮ್ಮ ದಾಹವನ್ನು ತೀರಿಸುತ್ತೇನೆ, ಹಲ್ಲೆಲೂಯಾ, ನಾನು ನಿಮಗೆ ಆಶ್ರಯ ಕೊಡುತ್ತೇನೆ, ನಾನು ನಿಮ್ಮನ್ನು ಹೊತ್ತುಕೊಳ್ಳುತ್ತೇನೆ, ನಿಮ್ಮ ಚಿಂತಾಭಾರವನ್ನು ನನ್ನ ಮೇಲೆ ಹಾಕಿ ನಾನು ಅದನ್ನು ಹೊತ್ತುಕೊಳ್ಳುತ್ತೇನೆ ಎಂದು ಹೇಳಿದ ದೇವರು ಯೇಸು ಕ್ರಿಸ್ತನು ಮಾತ್ರ. ಹಲ್ಲೆಲೂಯಾ. ಆದುದರಿಂದಲೇ ಅನೇಕ ಜನರು ಯೇಸು ಕ್ರಿಸ್ತನ ರಾಜ್ಯಕ್ಕೆ ಬಂದರು. ಅದನ್ನು ನೋಡಿ ಇವತ್ತಿನ ದಿವಸದಲ್ಲಿ ಎಷ್ಟೋ ಜನ ಹೇಳುತ್ತಾರೆ ಅದು ಮತಾಂತರ ಅಂತ ಹೇಳಿ. ಅದು ಮತಾಂತರವಲ್ಲ. ಯೇಸು ಕ್ರಿಸ್ತನು ಬೇರೆ ಜನಾಂಗದಿಂದ ನಾವು ಕರೆಯುತ್ತಿರುವುದು ಅದು ಮತಾಂತರವಲ್ಲ. ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವಂತದ್ದು ನಾವು. ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವಾಗ ಆತನ ಜನರು ಅದನ್ನು ಕೇಳಿ ಅವರು ಯಾರು ಮನಮುರಿದವರಿಗೆ ಯಾರು ಸಂತೈಸುತ್ತಾರೆ? ಇವತ್ತಿನ ದಿವಸದಲ್ಲಿ ಯೇಸುವಿನ ವಾಕ್ಯಗಳು ಸಂತೈಸುತ್ತದೆ ಅವರನ್ನು. ಯೇಸುವಿನ ವಾಕ್ಯಗಳು ಅವರ ಮನಸ್ಸನ್ನು ಬಲಪಡಿಸುತ್ತದೆ, ಅವರ ಹೃದಯಗಳನ್ನು ಗಟ್ಟಿಗೊಳಿಸುತ್ತದೆ. ಎಷ್ಟೋ ಜನರ ಜೀವನವು ಇನ್ನೇನು ಮುಗಿದೇ ಹೋಯಿತು ಎಂಬುವಂತ ಸಮಯದಲ್ಲಿ ಯೇಸುವಿನ ವಾಕ್ಯ, ಯೇಸುವಿನ ಸುವಾರ್ತೆ ಅವರನ್ನು ಈಗ ತಂದು ನಿಲ್ಲಿಸಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಬೇರೆ ವಾಕ್ಯಗಳು ಅವರನ್ನು ನಿಲ್ಲಿಸಿಲ್ಲ. ಆ ರೀತಿ ಅನೇಕ ಜನರು ಇನ್ನೇನು ಲೋಕಕ್ಕೆ ಬಿಟ್ಟು ಹೋಗುವಂತ ಸಮಯದಲ್ಲಿ ಈ ಸುವಾರ್ತೆಯು ಅವರ ಕೈಗಳಲ್ಲಿ ಹಿಡಿದಿದೆ. ಹಲ್ಲೆಲೂಯಾ. ಅವರ ಜೀವವನ್ನು ಉಳಿಸಿದೆ, ಅವರ ಎಲುಬುಗಳನ್ನು ಗಟ್ಟಿಗೊಳಿಸಿದೆ. ಅವರ ಕಣ್ಣುಗಳು ನೋಡುವವರಾಗಿದ್ದಾರೆ, ಕೈ ಇಲ್ಲದವರು ಕಾಲುಗಳು ಬಂದಿದೆ ಅವರಿಗೆ. ಈ ಸುವಾರ್ತೆ ಯೇಸು ಕ್ರಿಸ್ತನು ಸಾರುವುದಕ್ಕೆ ಈ ಲೋಕಕ್ಕೆ ಬಂದದ್ದು. ನೀವು ಇದನ್ನು ಖಂಡಿತವಾಗಿ ಎಲ್ಲರ ಬಳಿಯಲ್ಲಿ ಹೇಳಬೇಕು. ಯಾಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು? ಸುವಾರ್ತೆಯನ್ನು ಸಾರಲು. ಆ ಸುವಾರ್ತೆ ಈ ಸತ್ಯವೇದದಲ್ಲಿರುವ ಒಂದೊಂದು ವಾಕ್ಯಗಳು. ನಾನಿದ್ದೇನೆ, ಎಷ್ಟೋ ಕಡೆ ಯೇಸು ಕ್ರಿಸ್ತನು ಹೇಳಿರುವಂತದ್ದು ವಾಕ್ಯಗಳು. ನಾನು ನಿಮ್ಮನ್ನು ಆಶೀರ್ವಾದಿಸಲು ಇದ್ದೇನೆ, ನಾನು ನಿಮ್ಮನ್ನು ನೋಡಿಕೊಳ್ಳುತ್ತೇನೆ, ನಾನು ನಿಮ್ಮನ್ನು ಉದ್ಧಾರ ಮಾಡುತ್ತೇನೆ, ನಾನು ನಿಮ್ಮ ಮಕ್ಕಳ ಭವಿಷ್ಯವನ್ನು ಉದ್ಧಾರ ಮಾಡುತ್ತೇನೆ ಎಂದು ಹೇಳುವವರು ಯಾರಿದ್ದಾರೆ ಈ ಲೋಕದಲ್ಲಿ? ಯೇಸು ಕ್ರಿಸ್ತನ ವಾಕ್ಯ ಬಿಟ್ಟರೆ, ಯೇಸು ಕ್ರಿಸ್ತನ ಬಿಟ್ಟರೆ ಯಾರು ಆ ರೀತಿ ಸಂತೈಸುವುದಕ್ಕೆ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತನ ವಾಕ್ಯಗಳು ನೀವು ಓದುವಾಗ ನಿಮ್ಮ ಸಂತೈಸುವಿಕೆ ಹೇಗೆ ಬರುತ್ತದೆ ಅಂದ್ರೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರುವವರಿಗೆ ಗೊತ್ತದು. ಹಲ್ಲೆಲೂಯಾ. ಅದನ್ನು ತಿಳಿದಿರುವವರಿಗೆ ಗೊತ್ತು. ಆ ನೋವು ಹಾಗೆ ಮರೆಮಾಚಿ ಯೇಸು ಕ್ರಿಸ್ತನ ವಾಕ್ಯ ಅವರನ್ನು ಹಾಗೆ ಬಲವಾಗಿ ನಿಲ್ಲಿಸಿದೆ. ಅದು ಯಾರು ಎಕ್ಸ್ಪೀರಿಯನ್ಸ್ ತಿಳಿದಿದೆ ನನಗೆ ಗೊತ್ತದು, ನಿಮಗೆ ಎಷ್ಟೋ ಜನರಿಗೆ ಗೊತ್ತಿದೆ. ಯೇಸು ಕ್ರಿಸ್ತನ ಅದೇ ಸುವಾರ್ತೆ. ಇವತ್ತು ನಾವು ಸುವಾರ್ತೆ ಸಾರುವಂತವರು, ನಾವು ಅನೇಕರಿಗೆ ಹೇಳುವಂತದ್ದು ಸುವಾರ್ತೆಯನ್ನು. ನಾವಿದ್ದೇವೆ, ಯೇಸು ಕ್ರಿಸ್ತನು ಈ ವಾಕ್ಯಗಳು ನಿಮ್ಮನ್ನು ಬಲಪಡಿಸುತ್ತೆ ಅಂತ ನಾವು ಹೇಳ್ತೇವೆ ಅಷ್ಟೇ. ನಾವು ನೀವು ಬರಲೇಬೇಕು ನಮ್ಮ ಸಭೆಗೆ, ನೀವು ಮತಾಂತರ ಆಗ್ಬಿಡ್ಬೇಕು ನಾವು ಹೇಳ್ತೇವೆ. ಆಗ ಹೇಳ್ತೇವ? ಆದ್ರೆ ಈ ಲೋಕದ ಜನರು
ಕೆಲವರು ಮತಾಂತರ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲ, ಇದು ನಮ್ಮ ಧರ್ಮ. ಸುವಾರ್ತೆ ಸಾರುವುದೇ ನಮ್ಮ ಧರ್ಮ. ಅದಕ್ಕಾಗಿ ನಾವು ಈ ಲೋಕಕ್ಕೆ ಬಂದಿರುವಂತದ್ದು. ಕ್ರೈಸ್ತನೆಂದರೆ ಸುವಾರ್ತೆಯನ್ನು ಸಾರುವಂತದ್ದು, ಅದು ಮತಾಂತರ ಮಾಡುವುದಕ್ಕಲ್ಲ. ಅವರು ಅದನ್ನು ಕೇಳಿ ಅವರು ನಮ್ಮ ರಾಜ್ಯ ಯೇಸುವಿನ ಸನ್ನಿಧಾನಕ್ಕೆ ಬರುವಂತದ್ದು. ಎಲ್ಲರೂ ಗಮನವಿಟ್ಟು ಕೇಳಿ. ಸೊ ಆದ್ರಿಂದ ಯೇಸು ಕ್ರಿಸ್ತನು ಕುರುಡರಿಗೆ, ಎಲ್ಲರಿಗೂ, ಕಾಲಿಲ್ಲದಿರುವವರಿಗೆ, ಕುಂಟರಿಗೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡುವಂತ ಬಂದಿದ್ದಾರೆ. ಎಷ್ಟೋ ಜನರು ಇವತ್ತು ಗುಣಪಟ್ಟಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಎಷ್ಟೋ ಕುಂಟರು ಎಲ್ಲರೂ ಕಣ್ಣಿಂದ ನೋಡಿದ್ದಾರೆ, ಕಾಲಿಲ್ಲದಿರುವರು ಕಾಲು ಬಂದಿದೆ. ಅದಕ್ಕಾಗಿ ಯೇಸು ಬಂದರು. ಮೂರನೆಯದಾಗಿ ನಾವು ನೋಡೋಣ, ಜಾನ್ 9:39-41. ಯೋಹಾನ 9ನೇ ಅಧ್ಯಾಯ 39-41. ಆಗ ಯೇಸು, ನಾನು ನ್ಯಾಯ ತೀರ್ಪಿಗಾಗಿ ಈ ಲೋಕಕ್ಕೆ ಬಂದಿದ್ದೇನೆ. ಆ ತೀರ್ಪು ಏನೆಂದರೆ, ಕಣ್ಣಿಲ್ಲದವರಿಗೆ ಕಣ್ಣು ಬರುವವು, ಕಣ್ಣಿದ್ದವರು ಕುರುಡರಾಗುವರು ಅಂದನು. ಇದನ್ನು ಆತನ ಸಂಗಡ ಇದ್ದ ಫರಿಸಾಯರು ಕೇಳಿ, ನಾವು ಕುರುಡರೇನು ಎಂದು ಕೇಳಿದಾಗ ಯೇಸು ಅವರಿಗೆ, ನೀವು ಕುರುಡರಾಗಿದ್ದರೆ ನಿಮಗೆ ಪಾಪವು ಇರುತ್ತಿರಲಿಲ್ಲ. ನಮಗೆ ಕಣ್ಣು ಕಾಣುತ್ತವೆ ಅನ್ನುತ್ತೀರಾದ್ದರಿಂದ ನಿಮ್ಮ ಪಾಪವು ಉಳಿದದೆ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಏನರ್ಥ ಆಯ್ತು ದಿವ್ಯಾ? ಯೇಸು ಕ್ರಿಸ್ತನು ಯಾಕಾಗಿ ಲೋಕಕ್ಕೆ ಬಂದನೆಂದ್ರೆ ನ್ಯಾಯ ತೀರ್ಪನ್ನು ಕೊಡಲು. ಹಲ್ಲೆಲೂಯಾ. ಟು ಬ್ರಿಂಗ್ ಜಡ್ಜ್ಮೆಂಟ್, ನ್ಯಾಯ ತೀರ್ಪನ್ನು ಕೊಡಲು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ನ್ಯಾಯ ತೀರ್ಪಿಗಾಗಿ, ಯಾರಿಗೆ ನ್ಯಾಯ ಸಿಕ್ಕಿಲ್ಲವೋ ಅವರಿಗೆ ನ್ಯಾಯ ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಯಾರು ಅನ್ಯಾಯವಾಗಿ ಕಸಿದುಕೊಳ್ಳುತ್ತಿರುವವರ ಮಧ್ಯದಲ್ಲಿ ಬಂದು ನ್ಯಾಯವನ್ನು ಕೊಟ್ಟು ನ್ಯಾಯವನ್ನು ಒದಗಿಸಲು ಈ ಲೋಕಕ್ಕೆ ಬಂದಿದ್ದಾನೆ. ನಾವು ವಾಕ್ಯದಲ್ಲಿ ನೋಡ್ತೇವೆ, ನಾನು ನ್ಯಾಯ ತೀರ್ಪಿಗಾಗಿ ಈ ಲೋಕಕ್ಕೆ ಬಂದಿದ್ದೇನೆ. ವೆರಿ ಕ್ಲಿಯರ್ ಆಗಿ ದೇವರು ಹೇಳ್ತಾ ಇದ್ದಾರೆ ಅಲ್ಲಿ, ನಾನು ನ್ಯಾಯ ತೀರ್ಪಿಗಾಗಿ ಈ ಲೋಕಕ್ಕೆ ಬಂದಿದ್ದೇನೆ. ಆ ತೀರ್ಪು ಏನೆಂದರೆ, ಕಣ್ಣಿಲ್ಲದವರಿಗೆ ಕಣ್ಣು ಬರುವವು, ಕಣ್ಣಿದ್ದವರು ಕುರುಡರಾಗುವರು ಅಂದನು. ಅಂದ್ರೆ ಈ ವಾಕ್ಯದ ಅರ್ಥ ನೀವೇನಂತ ಗ್ರಹಿಸ್ತೀರಿ? ಕಣ್ಣಿಲ್ಲದವರಿಗೆ ಕಣ್ಣು ಬರುವವು, ಕಣ್ಣಿದ್ದವರು ಕುರುಡರಾಗುವರು ಅಂದನು. ಆತ್ಮದಲ್ಲಿ ಯಾರು ಆತನನ್ನು ಸರಿಯಾಗಿ ತಿಳ್ಕೊಂಡಿರೋ ಅವರಿಗೆ ಜ್ಞಾನೋದಯ ಆಗೋದಕ್ಕೆ. ಹಲ್ಲೆಲೂಯಾ. ಆ ರೀತಿಯಾಗಿ ಕಣ್ಣಿಲ್ಲದವರಿಗೆ ಕಣ್ಣು ಬರುವವರೆಂದರೆ ವಾಕ್ಯವನ್ನು ಎಷ್ಟೋ ಜನ ಅರಿತುಕೊಳ್ಳದಿರುವವರಿಗೆ, ಅವರ ಆತ್ಮನ ಮುಖಾಂತರ ಅವರಿಗೆ ಪ್ರೇರೇಪಿಸಿ ಈ ವಾಕ್ಯಗಳು ಅವರಿಗೆ ಕಾಣಬರುತ್ತವೆ. ಹಲ್ಲೆಲೂಯಾ. ಆದರೆ ಕಣ್ಣಿದ್ದು ಸಹ ಕುರುಡರಾಗುವರು ಅಂದರು. ಅಂದರೆ ಕಣ್ಣಿದ್ದು ಅಂದ್ರೆ ಈ ಫರಿಸಾಯರನ್ನು ಕುರಿತು ಅವರು ಹೇಳ್ತಾ ಇರ್ತಾರೆ, ಅವರು ಕಣ್ಣಿದ್ದು ವಾಕ್ಯವನ್ನು ತಿಳಿದುಕೊಂಡು ವಾಕ್ಯವನ್ನು ಗ್ರಹಿಸಿ ಎಲ್ಲಾ ವಾಕ್ಯವು ಗೊತ್ತಿದ್ರೂ ಸಹ ಅವರು ಈ ದಾರಿಯಲ್ಲಿ ನಡೆಯುತ್ತಿರುವುದಿಲ್ಲ. ಅವರಿಗಾಗಿ ಅವರು ಹೇಳಿದ್ದು, ಕಣ್ಣಿಲ್ಲದವರಿಗೆ ಕಣ್ಣು ಬರುವವು, ಕಣ್ಣಿದ್ದವರು ಕುರುಡರಾಗುವರು ಅಂದನು. ಅವರು ಕುರುಡರು. ಎಷ್ಟೋ ಜನ ನೀವು ನೋಡಿದ್ದೀರಿ, ಅನೇಕ ಬೇರೆ ನಾವು ಕ್ಯಾಥೋಲಿಕ್ ಯಾರಾದ್ರೂ ಆಗಿರಬಹುದು, ಕುರುಡರು. ಕಣ್ಣಿದ್ದು ವಾಕ್ಯಗಳನ್ನು ತಿಳಿದು ವಾಕ್ಯಗಳನ್ನು ನೋಡಿಯೂ ಸಹ ಯೇಸುವಿನಲ್ಲಿ ನಡೆಯದೇ ಇರುವಂತದ್ದು, ಯೇಸುವಿನಲ್ಲಿದ್ದು ಪ್ರಾಕ್ಟೀಸ್ ಮಾಡದೇ ಇರುವಂತದ್ದು. ಅವರುಗಳೇನಾಗ್ತಾರೆ? ಅವರು ಕುರುಡರಾಗಿರ್ತಾರೆ ಅವರು. ಆದರೆ ಇಲ್ಲಿ ಕಣ್ಣಿಲ್ಲದವರಿಗೆ ಕಣ್ಣು ಬರುವವು ಅಂದರೆ ಎಷ್ಟೋ ಜನರಿಗೆ ವಾಕ್ಯಗಳು ಗೊತ್ತೇ ಇರುವುದಿಲ್ಲವಲ್ಲ, ಅವರುಗಳಿಗೆ ಆತ್ಮನ ಅಭಿಷೇಕವಾಗಿ ಅವನು ಈ ವಾಕ್ಯಗಳನ್ನು ಅರಿತು ಯೇಸುವಿನ ಕಡೆಗೆ ಬರುತ್ತಾನೆ. ಹಲ್ಲೆಲೂಯಾ. ಅವನಿಗೆ ಕಣ್ಣು ಬರುತ್ತವೆ. ಹಲ್ಲೆಲೂಯಾ. ಆದರೆ ಸುಮ್ಮನೆ ಪ್ರಾಕ್ಟೀಸ್ ಮಾಡಿ ನಾನು ವರ್ಷಗಟ್ಟಲೆಯಿಂದ ಪಾಸ್ಟರ್, ವರ್ಷಗಟ್ಟಲೆಯಿಂದ ಫಾದರ್ ಆಗಿದ್ದೇನೆ, ವರ್ಷಗಟ್ಟಲೆಯಿಂದ ನಾನು ಪ್ರೀಚ್ ಮಾಡುತ್ತಿದ್ದೇನೆ, ವರ್ಷಗಟ್ಟಲೆಯಿಂದ ಅಂತ ಹೇಳುವವರು ಆ ರೀತಿ ಕುರುಡರಾಗಿದ್ದಾರೆ. ಅವರಿಗೆಲ್ಲವೂ ಗೊತ್ತಿದ್ದು ಸಹ ಅವರು ಸುಮ್ಮನೆ
ಕುರುಡರಾಗಿ ಜಾಣತನವನ್ನು ಅವರು ಪ್ರದರ್ಶಿಸುತ್ತಿದ್ದಾರೆ. ಹಲ್ಲೆಲೂಯಾ. ಆ ರೀತಿ ಆಗಬಾರದು, ಆ ರೀತಿ ಇರಬಾರದು. ಇವತ್ತಿನ ದಿವಸ ನಾವು ಆಡಿದ ರೀತಿಯಲ್ಲಿ ನಾವು ನದಿಯಲ್ಲಿ ಮುಳುಗಿಸೆಯ ಎಂದು ಆಡದಲ್ಲ, ಬೆಂಕಿಯಲ್ಲಿ ಆಡದು, ಬೆಂಕಿಯಾಗಿ ಉರಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಗಾಳಿಯಾಗಿ ಬೀಸಲಯ್ಯ, ನದಿಯಲ್ಲಿ ಬೆಂಕಿಯಾಗಿ ಉರಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ನದಿಯಲ್ಲಿ ಮುಳುಗಿಸಯ್ಯ. ಈಗ ಇವತ್ತಿನ ಕಾಲ ಆ ರೀತಿ ಇದೆ. ನಾವು ಆತ್ಮನ ನದಿಯಲ್ಲಿ ಮುಳುಗಿ ನಾವು ಈಜಾಡಬೇಕು, ಬೆಂಕಿಯಾಗಿ ಉರಿಯಬೇಕೀಗ. ನಾವು ಕಣ್ಣಿದ್ದು ನೋಡಿ ಕೂಡಲಂತೆ ಇರುವುದಕ್ಕಲ್ಲ ನಾವು ಇರುವಂತದ್ದು. ಇವತ್ತಿನ ದಿವಸದಲ್ಲಿ ನಾವು ಬೆಂಕಿಯಾಗಿರಬೇಕು. ನಾವು ಆ ರೀತಿಯಲ್ಲಿ ನಾವು ಸುವಾರ್ತೆಯನ್ನು ಸಾರುವರಾಗಬೇಕು. ಯಾಕೆಂದ್ರೆ ಯೇಸು ಕ್ರಿಸ್ತನು ನ್ಯಾಯ ತೀರ್ಪನ್ನು ಕೊಡುವ ದಿವಸಗಳಿದಾಗಿದೆ. ಹಲ್ಲೆಲೂಯಾ. ಈ ರೀತಿಯಾಗಿ ಎಷ್ಟು ಜನರಿದ್ದರೂ ಇವತ್ತಿನ ದಿವಸದಲ್ಲಿ ಅವರು ನ್ಯಾಯವನ್ನು ತೀರಿಸುತ್ತಾರೆ. ಯಾಕೆಂದ್ರೆ ಕ್ಲಿಯರ್ ಆಗಿ ನಾನು ನ್ಯಾಯ ತೀರ್ಪಿಗಾಗಿ ಲೋಕಕ್ಕೆ ಬಂದಿದ್ದೇನೆ. ಇವತ್ತು ಯಾರು ಪುಟಾಟಿಕೆ ಆಡುವುದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನ್ಯಾಯ ಯೇಸು ಕ್ರಿಸ್ತನು ತೋರಿಸುತ್ತಾರೆ, ಯೇಸು ಕ್ರಿಸ್ತನು ಕೊಡುತ್ತಾರೆ. ಇವತ್ತಿನ ದಿವಸದಲ್ಲಿ ಇದನ್ನು ಆತನ ಸಂಗಡ ಇದ್ದ ಫರಿಸಾಯರು ಕೇಳಿ, ನಾವು ಕುರುಡರೇನು ಅಂದ್ರೆ ನಾನು ಹೇಳಿದ ರೀತಿಯಲ್ಲಿ ಆ ಫರಿಸಾಯರು ಅವರಿಗೆ ಗೊತ್ತಾಗ್ಬಿಡುತ್ತೆ ನಮ್ಗೆ ಇವರು ಕುರಿತು ಹೇಳ್ತಾ ಇರೋದು ಅಂತ ಹೇಳಿ. ಅವಾಗ ಅವರು ಕೇಳ್ತಾರೆ, ಹಾಗಾದ್ರೆ ನಾವೇನು ಕುರುಡರೇನು ಎಂದು ಕೇಳಿದಾಗ ಯೇಸು ಅವರಿಗೆ, ನೀವು ಕುರುಡರಾಗಿದ್ದರೆ ನಿಮಗೆ ಪಾಪವು ಇರುತ್ತಿರಲಿಲ್ಲ. ಅಂದ್ರೆ ಈ ವಾಕ್ಯಗಳನ್ನು ತಿಳಿದುಕೊಳ್ಳದೆ ಇದ್ದಿದ್ರೆ ನಿಮ್ಗೆ ಪಾಪ ಇರುತ್ತಿರಲಿಲ್ಲ. ಆದ್ರೆ ಈ ವಾಕ್ಯಗಳನ್ನು ತಿಳಿದುಕೊಂಡು ಸಹ ನೀವು ಅದರ ರೀತಿಯಲ್ಲಿ ನಡೆಯದೇ ಇರುವುದರಿಂದ ನೀವು ಪಾಪಕ್ಕೆ ಒಳಗಾಗಿದ್ದೀರಿ. ಹಲ್ಲೆಲೂಯಾ. ಇದು ನೆನೆಸಿದ್ರೆ ಸಾಕು ಭಯ ಆಗುತ್ತೆ. ಇದು ನಾನಾಗಿರ್ಬೋದು ಇಲ್ಲಿ ಇರ್ತಿದ್ದು. ಈ ವಾಕ್ಯಗಳು ಹಂಚುವುದು ಸುಮ್ಮನೆ ಅಲ್ಲ, ನಾನೇನೋ ಕೊಟ್ಕೋ ಹೇಳ್ಬೋದು. ನಾನು ಈ ವಾಕ್ಯದ ರೀತಿಯಲ್ಲಿ ನಡೆಯದೇ ಇದ್ದರೆ, ನಾನು ಬೇರೆ ಪಾಪ ಮಾಡದೇ ಇದ್ರು ಏನು ಅದು ಪಾಪ ಅಂತಲ್ಲ. ಈಗ ವಾಕ್ಯದ ರೀತಿಯಲ್ಲಿ ನಡೆಯದೇ ಇದ್ರು ಪಾಪನೇ. ನಾನು ಅದಕ್ಕೆ ಒಳಗಾಗ್ತೇನೆ. ನಾನಾಗ್ಲಿ ನೀವಾಗ್ಲಿ ಕೇಳ್ತಿರೋ ಯಾರೇ ಆಗ್ಲಿ, ಯೇಸುವಿನಲ್ಲಿ ಇರುವ ಪ್ರತಿಯೊಬ್ಬರು ಯೇಸು ಹೇಳ್ತಾ ಇರೋದು, ನೀವು ಕುರುಡರಾಗಿದ್ದರೆ ನಿಮಗೆ ಪಾಪವು ಇರ್ತಿರ್ಲಿಲ್ಲ. ಅಂದ್ರೆ ಈ ವಾಕ್ಯಗಳು ನಿಮಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಿಮಗೆ ಪಾಪ ಇರ್ತಿರ್ಲಿಲ್ಲ. ಯಾಕಂದ್ರೆ ನೀವು ನಾರ್ಮಲ್ ಬೇರೆ ವಾಕ್ಯ ಗೊತ್ತಿರಲಿಲ್ಲ ನಿಮ್ಗೆ, ನೀವು ಪಾಪ ಮಾಡ್ಬಿಟ್ಟಿದ್ರಿ, ಅದು ನಿಮ್ಗೆ ಏನು ಆಗ್ತಿರ್ಲಿಲ್ಲ. ಆದ್ರೆ ಈಗ ವಾಕ್ಯವನ್ನು ತಿಳಿದಿದ್ದೀರಿ ನೀವು. ಈಗ ವಾಕ್ಯ ನಿಮಗೆ ಗೊತ್ತಿದೆ. ಆದ್ರೆ ಈ ವಾಕ್ಯವನ್ನು ಗೊತ್ತಿದ್ದು ನಮಗೆ ಕಣ್ಣು ಕಾಣುತ್ತದೆ ಅನ್ನುತ್ತಿರೋದ್ರಿಂದ, ಅಂದ್ರೆ ಕಣ್ಣು ಕಾಣುತ್ತದೆ ಅಂದ್ರೆ ಈ ವಾಕ್ಯಗಳು ನಮಗೆ ಗೊತ್ತಿದೆ ಎಂದು ತಿಳಿದು ಇರುವುದರಿಂದ ನೀವು ಪಾಪ ಉಳ್ಳವರಾಗಿದ್ದೀರಿ. ಪಾಪವು ನಿಮ್ಮಲ್ಲಿ ಉಳಿದದೆ. ಹಲ್ಲೆಲೂಯಾ. ಸೊ ಈ ರೀತಿಯಾಗಿ ನಾವು ವಾಕ್ಯಗಳನ್ನು ಗೊತ್ತಿದ್ದು ಏನಾದರೂ ಮಾಡುವುದಾದ್ರೆ ಆ ಪಾಪ ನಮ್ಮನ್ನು ಹಿಂಬಾಲಿಸುತ್ತಿದೆ ಅಂತ ಹೇಳಿ. ಸೊ ಆದುದರಿಂದ ನಾವು ಈ ಒಂದು ರೀತಿಯಲ್ಲಿ ಯೇಸು ಕ್ರಿಸ್ತನ ಒಂದು ನ್ಯಾಯ ತೀರ್ಪಿನ ದಿವಸದಲ್ಲಿ, ದೇವರು ಕೊಡುವಂತ ನ್ಯಾಯ ತೀರ್ಪಿನ ದಿವಸದಲ್ಲಿ ನಾವು ಪಾಪಕ್ಕೊಳಗಾಗದಂತೆ ಈ ವಾಕ್ಯಗಳನ್ನು ನಾವು ಕಣ್ಣು ತೆರೆದು ನೋಡಿ ನಾವು ಯೇಸುವಿನ ಕಡೆಗೆ ನಾವು ಸರಿಯಾಗಿ ನಾವು ನಡೆಯಬೇಕಾಗಿದೆ. ನನ್ನ ಪ್ರೀತಿಯ ವಿಶ್ವಾಸಿಗಳೇ, ನನ್ನ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ. ನಿಮ್ಗೆ ಅರ್ಥ ಆಗ್ತಿದೆ, ಗೊತ್ತಾಗಿರ್ಬೋದು. ಸೊ ನಾಲ್ಕನೆಯದಾಗಿ ಕೊನೆಯದಾಗಿ ನಾನು ಈ ವಾಕ್ಯ ಅದರಲ್ಲಿ ಈ 3ನೇ ಇದರಲ್ಲಿ ಹಾಗೆ 10ನೇ ಅಧ್ಯಾಯ 10ನೇ ವಾಕ್ಯವನ್ನು ನೋಡೋಣ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕಂತಲೂ ಅದು ಸಮೃದ್ಧಿಯಾಗಿ ಇರಬೇಕಂತಲೂ ಬಂದೆನು. ಹಲ್ಲೆಲೂಯಾ. ಯಾರನ್ನು ಕುರಿತು ಹೇಳ್ತಾರಂತದ್ದು 3ನೇದಲ್ಲೇ ಕಂಟಿನ್ಯೂ ಇದು. ಕಳ್ಳನು ಅಂತ ಹೇಳಿದ್ರೆ ಇದು ಒಬ್ಬ ಕುರುಬನಿಗೆ ದೇವರು ಈ ಒಂದು ಹೋಲಿಸುವಂತದ್ದು. ನೀವು ಇಡೀ ಚಾಪ್ಟರ್ ಅಲ್ಲಿ ನೋಡಿದಾಗ ನೀವೇನಾಗುತ್ತೆ, ಒಬ್ಬ ಕುರುಬನನ್ನು ಕುರಿತು ದೇವರು ಹೇಳ್ತಾ ಇರ್ತಾರೆ.
ಆದ್ರೆ ಆ ಕುರುಬನು ಬರುವುದು ಅಥವಾ ಬೇರೆಯವರು ಈ ಲೋಕದಲ್ಲಿ ನಿಮಗೆ ಯಾರೇ ಬಂದ್ರು ಅವರನ್ನು ನಿಮ್ಮಿಂದ ಕಸಿಕೊಳ್ಳಲು ಅಥವಾ ಓದಿಯದು ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ಒಬ್ಬ ಕಳ್ಳನ ಅದಕ್ಕಾನೆ ಬರುವಂತದ್ದು ಎಲ್ಲ ಅವನಿಂದ ಏನಾದ್ರೂ ಕತ್ಕೊಳ್ಳೋದಕ್ಕೆ ಅಥವಾ ಏನಾದ್ರೂ ತಗೊಳ್ಕೊಳ್ಳೋದಕ್ಕೆ ನಮ್ಮ ಬಳಿ ಏನಾದ್ರೂ ಇರೋದನ್ನ ತಗೊಂಡು ಹೋಗೋದಕ್ಕೆ ಬರುವಂತದ್ದು. ಆದ್ರೆ ಯೇಸು ಕ್ರಿಸ್ತನು ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂದಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ನಾವುಗಳು ಸಮೃದ್ಧಿಯಾಗಿರಬೇಕೆಂದು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದನು. ಆದ್ದರಿಂದ ನಾವು ಈ ಕುರಿಗಳ ವಿಷಯದಲ್ಲಿ ದೇವರು ಈ ಕುರುಬನು ಕುರಿಗಳ ವಿಷಯದಲ್ಲಿ ಈ ವಾಕ್ಯದಲ್ಲಿ ನಾವು ಮುಂದೆ ನೋಡ್ತಾ ಹೋಗ್ಬೇಕಾದ್ರೆ ನಾವು ನೋಡ್ತೇವೆ ಹೇಗೆ ಕುರುಬನು ಆಗ್ಲಿ ಅಥವಾ ಬೇರೆಯವನಾಗ್ಲಿ ಏನಾದ್ರೂ ಇದೆ ಅಥವಾ ಅವನ ಬಳಿಯಲ್ಲಿ ಏನಾದ್ರೂ ಇರ್ಬೋದು, ಏನಾದ್ರೂ ಸಿಗ್ಬೋದು, ಈ ತರದಕ್ಕಲ್ಲ. ಯೇಸು ಕ್ರಿಸ್ತನು ನಿಜವಾದ ಕುರುಬನು ನಮಗೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿಜವಾದ ಕುರುಬನು ನಮಗೆ. ನಾವು ಇಲ್ಲಿ ಯಾರೇ ಸಭೆಯಲ್ಲಾಗಲಿ ಯಾರೇ ಹೇಳುವಂತದ್ದು ಆತನ ವಾಕ್ಯಗಳನ್ನು ಹಂಚುತ್ತಾರೆ, ಅದು ಯೇಸುವಿನ ವಾಕ್ಯಗಳು. ಯೇಸುವಿನ ನೋಡಿ ನಾವು ಹೋಗಬೇಕು ಆತನ ಕಡೆಗೆ. ಸೊ ಆದ್ದರಿಂದ ಇಲ್ಲಿ ಹೇಳ್ತಾ ಇರುವಂತದ್ದು ಆ ಸಮಯದಲ್ಲಿ ನ್ಯಾಯ ತೀರ್ಪನ್ನು ಯೇಸು ಕ್ರಿಸ್ತನು ಕೊಡಲು ಬರುವಾಗ ಪ್ರತಿಯೊಬ್ಬರು ಪಾಪಕ್ಕೆ ಒಳಗಾಗದಂತೆ ನಾವುಗಳು ಆತನ ಸನ್ನಿಧಾನದಲ್ಲಿ ನಿಂತುಕೊಳ್ಳಬೇಕು. ಹಲ್ಲೆಲೂಯಾ. ಮೂರನೆಯದಾಗಿ ಆಯ್ತದು. ಈಗ ನಾಲ್ಕನೇದು ಕೊನೆಯದಾಗಿ ಯೋಹಾನ 6ನೇ ಅಧ್ಯಾಯ 51ನೇ ವಾಕ್ಯ. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅದನ್ನು ಅವನು ಸದಾಕಾಲ ಬದುಕುವನು. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಲ್ಕನೆಯದಾಗಿ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ಬಂದನು. ಯಾಕಾಗಿ ಈ ಲೋಕಕ್ಕೆ ಬಂದನು ಯೇಸು ಕ್ರಿಸ್ತನು? ನಿತ್ಯ ಜೀವ ಕೊಡುವುದಕ್ಕಾಗಿ. ಟು ಗಿವ್ ಎಟರ್ನಲ್ ಲೈಫ್, ಟು ಗಿವ್ ಎಟರ್ನಲ್ ಲೈಫ್. ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರದೇ ಹೋಗಿದ್ದಿದ್ರೆ ನಮಗೆ ನಿತ್ಯ ಜೀವ ಇರುತ್ತಿತ್ತು ಅಂತ ನಮ್ಗೆ ಗೊತ್ತಾಗ್ತಿತ್ತ? ನಮಗೆ ಮತ್ತೆ ಪರಲೋಕಕ್ಕೆ ಹೋಗ್ತೇವೆ, ನಾವು ಪರಲೋಕದಲ್ಲಿ ಆತನೊಟ್ಟಿಗೆ ಇರ್ತೇವೆ, ಪರಲೋಕದಲ್ಲಿ ಆತನೊಟ್ಟಿಗೆ ವಾಸಿಸುತ್ತೇವೆ, ಪರಲೋಕದಲ್ಲಿ ನಾವು ಸ್ತುತಿಸಿ ಆರಾಧಿಸಿ ಕೊಂಡಾಡುತ್ತೇವೆ, ನಿತ್ಯ ಜೀವವು ನಮಗಿದೆ ಎಂದು ಹೇಗೆ ಗೊತ್ತಾಗ್ತಿತ್ತು? ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ಮೇಲೆ ನಮಗೆ ಗೊತ್ತಾಯಿತು ಪರಲೋಕವೂ ಇದೆ, ಪರಲೋಕದಲ್ಲಿ ನಾವು ಸಹ ನಿತ್ಯ ಜೀವವುಳ್ಳವರಾಗಿ ವಾಸಿಸುತ್ತೇವೆ ಎಂದು ಗೊತ್ತಾಗಿತ್ತು ಯೇಸು ಕ್ರಿಸ್ತನು ಬಂದಾದ ಮೇಲೆ. ಹಲ್ಲೆಲೂಯಾ. ಆತನು ಈ ಲೋಕಕ್ಕೆ ಬಂದದ್ದು ಟು ಗಿವ್ ಎಟರ್ನಲ್ ಲೈಫ್, ನಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ. ನಾವು ಈಗ ಎಲ್ಲರೂ ಆತನ ಸನ್ನಿಧಾನಕ್ಕೆ ಬಂದಿರುವಂತದ್ದು ಈ ಲೋಕವು, ಈ ಒಂದು ನಮ್ಮ ಶರೀರ, ನಮ್ಮ ಇಲ್ಲಿ ಭೂಮಿಗೆ ಮಣ್ಣಾದ ಮೇಲೂ ನಮ್ಮ ಆತ್ಮ ಯೇಸು ಕ್ರಿಸ್ತನಲ್ಲಿದ್ದು ನಿತ್ಯ ಜೀವದಿಂದ ಕೂಡಿದ್ದು ಆಗಿರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು. ನಾನು ಇವತ್ತು ನೋಡಿ, ಇವತ್ತು ಕಮ್ಯೂನಿಯನ್ ಡೇ ಇದೆ. ಇವತ್ತು ಹೋಲಿ ಕಮ್ಯೂನಿಯನ್. ನಾವು ಈ ಹೋಲಿ ಕಮ್ಯೂನಿಯನ್ ತೆಗೆದುಕೊಳ್ಳುವಂಥದ್ದು ಆತನ ಒಂದು ದೇಹ ಮತ್ತು ಆತನ ಒಂದು ರಕ್ತವನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರ. ನಮ್ಮ ಆತನ ಹಿಂದಿನ ವಾಕ್ಯದಲ್ಲಿ ನಾವು ನೋಡುದು, ಇಲ್ಲಿ ಕಂಟಿನ್ಯೂ, ಪರಲೋಕದಿಂದ ಇಳಿದು ಬರುವ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಹಲ್ಲೆಲೂಯಾ. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ನೀವು ಹಾಗೆ ಕೆಳಗಡೆ ಹೋದಾಗ ಅಲ್ಲಿ ಫರಿಸಾಯರು ಬೇರೆ ಜನರು ಕೇಳ್ತಾರೆ, ಇವು ಹೇಗೆ? ಓದಿ ಕೆಳಗಡೆ ಹಾಗೆ. ಆಗ ಯೆಹೂದ್ಯರು, ಇವನು ತನ್ನ ಮಾಂಸವನ್ನು ನಮಗೆ ಹೇಗೆ ತಿನ್ನಿಸುವುದಕ್ಕೆ ಕೊಟ್ಟಾನು ಎಂದು ತಮ್ಮೊಳಗೆ ವಾಗ್ದಾನ
ಯೇಸು ಅವರಿಗೆ, ನಿಮಗೆ ನಿಜವಾಗಿ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಸಾಕು ಇರಿ. ಆಗ ಯೆಹೂದ್ಯರು ಇವನು ತನ್ನ ಮಾಂಸವನ್ನು ನಮಗೆ ಹೇಗೆ ತಿನ್ನುವುದಕ್ಕೆ ಕೊಟ್ಟಾನು ಎಂದು ತಮ್ಮೊಳಗೆ ವಾಗ್ದಾನ ಮಾಡುತ್ತಿರಲು. ಅಂದ್ರೆ ಈಗ ನಮಗೆ ಗೊತ್ತಿದೆ, ಈಗ ಅನೇಕ ಕ್ರೈಸ್ತರಿಗೆ ಯೇಸು ಕ್ರಿಸ್ತನ ದೇಹ ಏನು, ಆತನ ರಕ್ತ ಏನು ಎಂಬುದು ನಾವು ಅನೇಕ ಸಂದೇಶದಲ್ಲಿ ಕೇಳಿರ್ತೇವೆ. ಈಗ ಎಕ್ಸಾಂಪಲ್ ದಿವ್ಯತ ಅವರ ಮದರ್ ಇದ್ದಾರೆ, ಅವರಿಗೆ ಗೊತ್ತಾಗೋದಿಲ್ಲ. ಅವರು ಇದೇ ರೀತಿ ಆ ಯೆಹೂದ್ಯರ ಆ ಜನರ ರೀತಿಯಲ್ಲಿ ಅವರಿಗೆ ಅವರ ಪ್ರಶ್ನೆ ಇರುತ್ತೆ, ಇವನೇನಪ್ಪ ಮಾಂಸವನ್ನು ನಮಗೆ ತಿನ್ನುವುದಕ್ಕೆ ಹೇಗೆ ಕೊಟ್ಟಾನು ಅಂತ ಹೇಳಿ ಅನೇಕ ಜನರಿಗೆ ಈ ಒಂದು ಪ್ರಶ್ನೆ ಇರುತ್ತೆ. ಹೇಗೆ ಮಾಂಸ ಕೊಡ್ತಾನೆ, ಹೇಗೆ ಆತನ ರಕ್ತವನ್ನು ನಾವು ಕುಡಿಯೋದು, ಇದರ ಅನೇಕರಿಗೆ ಪ್ರಶ್ನೆ ಅದು. ಕ್ರೈಸ್ತರಾದ್ರೆ ಆತನ ವಿಷಯಗಳನ್ನು ತಿಳಿದು ಸಂದೇಶವನ್ನು ಕೇಳಿದ್ದೇವೆ, ನಮ್ಗೆ ಗೊತ್ತಾಗ್ಬಿಡುತ್ತೆ. ಆದ್ರೆ ಆತನ ಮಾಂಸ ಹೇಳಿದರೆ ಆತನು ದೇಹವನ್ನು ನಮಗಾಗಿ ಅರ್ಪಿಸಿದನು ಶಿಲುಬೆಯಲ್ಲಿ. ಹಲ್ಲೆಲೂಯಾ. ಆತನ ದೇಹವನ್ನು ಆತನ ಮಾಂಸದ ಮುದ್ದೆಯಾಗಿ ಆ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟನು. ಆತನ ರಕ್ತವನ್ನು ಶಿಲುಬೆಯಲ್ಲಿ ನಮಗೋಸ್ಕರ ಸುರಿಸಿದನು. ಅದನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರ, ಅಂದ್ರೆ ಆ ಶಿಲುಬೆಯ ಮರಣವನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರ ನಾವೀಗ ಏನ್ ಮಾಡ್ತೇವೆ ಅಂದ್ರೆ ಆತನ ರೊಟ್ಟಿ ಅಂದ್ರೆ ಆತನ ದೇಹ, ಆತನ ರಕ್ತ ಅಂದ್ರೆ ಆ ದ್ರಾಕ್ಷ ರಸ ನಾವಿವತ್ತಿನ ದಿವಸದಲ್ಲಿ ನಾವು ತೆಗೆದುಕೊಳ್ಳುತ್ತೇವೆ. ಅದು ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಲಾಸ್ಟ್ ಸಪ್ಪರ್ ಅಂತ ಹೇಳಿ, ಅಂದ್ರೆ ಹೋಲಿ ಕಮ್ಯೂನಿಯನ್ ಮತ್ತೆ ಲಾಸ್ಟ್ ಸಪ್ಪರ್ ಮತ್ತೆ ಇಕೋರಿಸ್ಟ್, ಇದು ಮೂರು ಒಂದೇ ಅರ್ಥವನ್ನು ಕೊಡುತ್ತೆ. ಹೋಲಿ ಕಮ್ಯೂನಿಯನ್, ಇಕೋರಿಸ್ಟ್ ಮತ್ತೆ ಲಾಸ್ಟ್ ಸಪ್ಪರ್, ಈ ಮೂರು ಒಂದೇ ಅರ್ಥ ಇದೆ. ಅಂದ್ರೆ ಲಾಸ್ಟ್ ಸಪ್ಪರ್ ಅಂತ ಹೇಳಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಟ್ಟಿಗೆ ಕೊನೆಯದಾಗಿ ಆತನು ರೊಟ್ಟಿಯನ್ನು ಹಂಚಿ, ಇದು ನನ್ನ ದೇಹ, ತೆಗೆದುಕೊಳ್ಳಿರಿ, ಇದನ್ನು ತಗೊಂಡಿರಿ, ತಿನ್ನಿರಿ, ಇದು ನನ್ನ ರಕ್ತ. ನೀವು ನೆಕ್ಸ್ಟ್ ಅದು ಓದಿಸ್ತೇನೆ, ಕೊರಿಂಥಿಯದಲ್ಲಿ ಬರೆದಿದೆ ಅದು ನಾನು ಅದು ನೆಕ್ಸ್ಟ್ ಹೇಳ್ತೇನೆ ನಿಮ್ಗೆ. ಲಾಸ್ಟ್ ಸಪ್ಪರ್ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಟ್ಟಿಗೆ ಕೂಡಿ ಆತನು ಈ ರೀತಿಯಾಗಿ ಹೇಳಿ, ನಾನು ಬರುವ ತನಕ ನೀವೇನ್ ಮಾಡಬೇಕು, ಇದನ್ನು ನೀವು ಎಲ್ಲಾ ಜನರಿಗೂ, ನನ್ನನ್ನು ನಂಬುವ ಜನರಿಗೆ ನೀವು ಕೊಡಬೇಕೆಂದು ಹೇಳುತ್ತಾನೆ. ನೀವು ಅದನ್ನ ಬೇಕಾದ್ರೆ ಬೋಧಿಯಲ್ಲಿ ಕೊರಿಂಥಿಯನ್ಸ್, ಸೊ ಇದು ಮುಗಿಸಿಬಿಡ್ತೇನೆ ನಾನು. ಸೊ ಈ ರೀತಿಯಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ತನ್ನ ದೇಹವನ್ನು ಕೊಟ್ಟಾದದ್ದು ನಮಗೆ ಆತನ ದೇಹ, ಆತನ ರಕ್ತ ಎಂದು ನಮಗೆ ಗೊತ್ತಾಗಿದೆ. ಎಷ್ಟೋ ಜನರಿಗೆ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಸಹ ನೀವು ಸಹ ತಿಳಿಸ್ಕೊಡಿ. ಯಾಕೆಂದ್ರೆ ಅನೇಕ ಜನರಿಗೆ ಇದು ಗೊತ್ತಿರುವುದಿಲ್ಲ, ಏನು ಎಂಬುವಂಥದ್ದು ಗೊತ್ತಿರುವುದಿಲ್ಲ. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ಅಂದ್ರೆ ಈ ಲೋಕದ ಈ ಲೋಕದ ಜೀವಕ್ಕೋಸ್ಕರ ಕೊಡುವೆನು, ಅಂದ್ರೆ ಈ ಲೋಕ ನಿತ್ಯ ಜೀವವನ್ನು ಹೊಂದಬೇಕೆಂದು ತನ್ನ ಪ್ರಾಣವನ್ನು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಮಗೋಸ್ಕರ ಕೊಟ್ಟನು. ಹಲ್ಲೆಲೂಯಾ. ಈ ಲೋಕದ ಜನರು ಯಾರೆಲ್ಲ ಆತನ ಹಿಂಬಾಲಿಸುತ್ತಾರೋ, ಯಾರೆಲ್ಲ ಆತನ ರಾಜ್ಯಕ್ಕೆ ಬರುತ್ತಾರೋ, ಅವರು ನಿತ್ಯ ಜೀವವನ್ನು ಹೊಂದಬೇಕೆಂದು ಯೇಸು ಕ್ರಿಸ್ತನು ತನ್ನ ದೇಹವನ್ನು ಕೊಟ್ಟಿದ್ದಾಗಿದೆ. ಸೊ ಅದೇ ರೀತಿಯಲ್ಲಿ ನಾವು ಲಾಸ್ಟ್ ಸಪ್ಪರ್ ಫಸ್ಟ್ ಕೊರಿಂಥಿಯನ್ಸ್ 11ನೇ ಅಧ್ಯಾಯ 23ರಿಂದ 26ನೇ ವಾಕ್ಯ ನೋಡೋಣ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯಲ್ಲಿ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಹಲ್ಲೆಲೂಯಾ.
ಹೇಳಿದೆ ನಿಮ್ಗೆ ಲಾಸ್ಟ್ ಸಪ್ಪರ್ ಅಂತ ಹೇಳಿ. ಲಾಸ್ಟ್ ಅಂದ್ರೆ ಸಪ್ಪರ್ ಅಂತ ಹೇಳಿದ್ರೆ ಕೊನೆಯದಾಗಿ ಯೇಸು ಕ್ರಿಸ್ತನು ಆತನ ಶಿಷ್ಯರೊಟ್ಟಿಗೆ ಇದ್ದಾಗ ಆತನು ಈ ಒಂದು ರೊಟ್ಟಿಯನ್ನು ತೆಗೆದು, ಈ ಒಂದು ದ್ರಾಕ್ಷಾರಸವನ್ನು ತೆಗೆದು ಆತನು ತನ್ನ ಜನರಿಗೆ ಆತನ ಶಿಷ್ಯರಿಗೆ ಕೊಟ್ಟು, ನೀವು ಹೀಗೆ ಮಾಡಿ, ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೇನು. ಅದೇನೆಂದರೆ ಕರ್ತನಾದ ಯೇಸು ತಾನು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂತನು. ಸೊ ಆ ರೀತಿಯಲ್ಲಿ ಯೇಸು ಕ್ರಿಸ್ತನು ಈ ಲೋಕವನ್ನು ಬಿಟ್ಟು ಹೋಗುವ ಸಮಯದಲ್ಲಿ ತನ್ನ ಶಿಷ್ಯರಿಗೆ ಹೇಳಿಕೊಟ್ಟದನ್ನು ಮತ್ತೆ ಪೌಲ್ ಕಂಟಿನ್ಯೂ ಮಾಡಿ ಇಲ್ಲಿಯ ತನಕ ನಾವೇನ್ ಮಾಡ್ತಾ ಇದ್ದೇವೆ, ನಾವು ಯೇಸು ಕ್ರಿಸ್ತನು ನಮಗೋಸ್ಕರ ಶಿಲುಬೆಯಲ್ಲಿ ಕೊಟ್ಟ ಮರಣವನ್ನು ನೆನೆಸುವುದಕ್ಕೋಸ್ಕರ, ಆತನ ದೇಹವನ್ನು ನೆನೆಸುವುದಕ್ಕೋಸ್ಕರ, ನಮಗಾಗಿ ಕೊಟ್ಟಂತ ರಕ್ತವನ್ನು, ಸುರಿಸಿದ ರಕ್ತವನ್ನು ನೆನೆಸುವುದಕ್ಕೋಸ್ಕರ ನಾವೇನ್ ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ ಹೋಲಿ ಕಮ್ಯುನಿಯನ್ ಡೇ ಅಂದ್ರೆ ಲಾಸ್ಟ್ ಸಫರ್ ಇಕೋರಿಸ್ಟ್ ಎಂಬುವಂಥದ್ದು ನಾವು ಈಗ ಭುಜಿಸುತ್ತಿದ್ದೇವೆ. ನಾವು ಭುಜಿಸುವಾಗ ಆತನನ್ನು ನಾವು ನೆನೆಸಿಕೊಳ್ಳಬೇಕು. ಆತನು ಹೇಗೆ ನಮಗೋಸ್ಕರ ತನ್ನ ರಕ್ತ ಕೊಟ್ಟನು, ಆತನು ಹೇಗೆ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟನು, ಹೇಗೆ ನಮಗೋಸ್ಕರ ಮನುಷ್ಯನಾಗಿ ದಾಸನ ರೂಪವನ್ನು ತಾಳಿ ಸದೃಶನಾದನು, ಆತನು ಹೇಗೆಲ್ಲ ನಮಗೋಸ್ಕರ ಒಳ್ಳೆಯದನ್ನು ಮಾಡಿದ್ದಾನೆ ಅಂತ ಹೇಳಿ ಪ್ರತಿ ಕಮ್ಯುನಿಯನ್ ಪ್ರತಿ ದಿವಸ ನೆನೆಸಬೇಕು. ವಿಶೇಷವಾಗಿ ಹೋಲಿ ಕಮ್ಯುನಿಯನ್ ತೆಗೆಯುವಾಗ ನೀವು ಆತನ ದೇಹ, ಆತನ ರಕ್ತ ಎಂದು ಭುಜಿಸುವಾಗ ನೀವು ಆತನನ್ನು ನೋಡಿ ಅದನ್ನು ನೆನೆಸಬೇಕು. ಆತನು ಶಿಲುಬೆಯಲ್ಲಿ ಯಾವಾಗ ಹೋಲಿ ಕಮ್ಯುನಿಯನ್ ಮತ್ತೆ ಆ ದ್ರಾಕ್ಷಾರಸ ಹಿಡಿದಿರ್ತೀರೋ, ನೀವು ಆತನ ಶಿಲುಬೆಯ ಯಾತನೆಯ ನೆನೆಸಬೇಕು. ನೀವು ಹೇಗೆ ಆತನನ್ನು ಹೊಡೆದರು, ಹೇಗೆ ಆತನ ರಕ್ತವನ್ನು ಸುರಿಸಿದರು, ಹೇಗೆ ಅವನಿಗೆ ಹಿಂಸೆ ಕೊಟ್ಟರು, ಅದನ್ನು ನೆನೆಸಿಕೊಳ್ಳುತ್ತಾ ನೀವು ತೆಗೆದುಕೊಳ್ಳಬೇಕು. ಯಾಕೆಂದರೆ ನಾವು ಸಹ ಅದೇ ಹೋರಾಟದಲ್ಲಿದ್ದೇವೆ. ಈ ಹೋರಾಟ ಬರುವಾಗ ನಾವು ಸಹ ಅದೇ ರೀತಿಯಲ್ಲಿ ವಿಧೇಯತೆಯಿಂದ ಇದ್ದು ಜಯಿಸುವುದಕ್ಕೋಸ್ಕರ. ಯಾಕೆಂದರೆ ಬರುವಂತ ದಿವಸಗಳು ಇನ್ನೂ ಹೆಚ್ಚಾದ ಕಷ್ಟದ ದಿವಸಗಳಾಗಿರುತ್ತದೆ. ಎಲ್ಲರಿಗೂ ಒಳ್ಳೆಯದೇ ದಿವಸಗಳೆಂದು ಭಾವಿಸಬೇಡಿ, ಒಳ್ಳೆಯದಿರುತ್ತೆ. ಆದರೆ ದೇವರಲ್ಲಿ ನಾವು ಇರಬೇಕಾದ್ರೆ ನಮಗೆ ಹೋರಾಟ ಇನ್ನೂ ಹೆಚ್ಚಾಗಿ ಇರುತ್ತೆ, ಇನ್ನೂ ಹೆಚ್ಚಾದ ಹೋರಾಟಗಳು ಇರುತ್ತದೆ. ಇನ್ನು ಬರುವಂತ ದಿವಸದಲ್ಲಿ ಇನ್ನೂ ಹೆಚ್ಚಾದ ಕಷ್ಟಗಳು ಬರಬಹುದು. ಅದಕ್ಕಾಗಿ ಈ ವಾಕ್ಯಗಳು ನಿಮ್ಮನ್ನು ಭದ್ರವಾಗಿ ಹಿಡಿದಿಟ್ಟುಕೊಳ್ಳಲಿ. ನೀವು ದೀನತೆ ವಿಧೇಯತೆಯಿಂದ ಇದ್ದು, ಯಾಕಂದ್ರೆ ಯೇಸು ಕ್ರಿಸ್ತನಿದ್ದಾನೆ, ನಮಗೆ ಎಲ್ಲವನ್ನು ಈ ಶೋಧನೆಗೆ ಒಳಗಾಗುವುದಕ್ಕೆ ಬಿಡೋದಿಲ್ಲ, ಅದನ್ನು ಬಲ ಕೊಡ್ತಾನೆ. ಆದರೆ ಈ ಹೋರಾಟ ನಿಮಗೂ ಇದೆ ಅಂತ ಹೇಳಿ ಯೇಸು ಕ್ರಿಸ್ತನ ವಾಕ್ಯದ ಮುಖಾಂತರ ತಿಳಿಸಿಕೊಟ್ಟಿದ್ದಾನೆ. ನಾವಿಲ್ಲಿ ಅದೇ ರೀತಿಯಲ್ಲಿ ನಾವು ಕೆಳಗಡೆ ಓದಬೇಕಾದ್ರೆ ಯೇಸು ಕ್ರಿಸ್ತನು ಹೇಗೆ ಎಂಬುವಂಥದ್ದು ಪ್ರತಿಯೊಂದು ನಾವು 54 ನೋಡೋಣ. ಯೋಹಾನ 6:54 ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಹಲ್ಲೆಲೂಯ, ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನು, ಹಲ್ಲೆಲೂಯ. ಈಗ ನಾವು ಆತನ ದೇಹ, ಆತನ ರಕ್ತ ನಾವು ಭುಜಿಸುವುದರಿಂದ ನಾವೇನಾಗಿದ್ದೇವೆ? ಈಗ ಓದ್ರಿ 54 6ನೇ ಅಧ್ಯಾಯ. ನನ್ನ ಮಾಂಸವನ್ನು ತಿಂದು ಹೌದು, ನನ್ನ ರಕ್ತವನ್ನು ಕುಡಿಯುವವನು Yes. ನಿತ್ಯ ಜೀವವನ್ನು ಹೊಂದಿದ್ದಾನೆ, Hallelujah. ಹೌದು. ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನು. ಆಮೆನ್. ಯಾಕೆಂದರೆ ಹ್ಮ್. ನನ್ನ ಮಾಂಸವೇ ನಿಜವಾದ ಆಹಾರ, Yes. ನನ್ನ ರಕ್ತವೇ ನಿಜವಾದ ಪಾನ. ಹೌದು. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ, ಹೌದು, ನಾನು ಅವನಲ್ಲಿ ಇರುತ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಕ್ರಿಸ್ತನು ಯಾರಲ್ಲಿ ಇರುತ್ತಾನೆ? ಈಗ ನಮ್ಮಲ್ಲಿರುತ್ತಾನೆ. ನಮ್ಮಲ್ಲಿ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ಆತನು ಬಂದಿದ್ದಾನೆ ಅಂತ ಕ್ಲಿಯರ್ ಆಗಿ ನೋಡಿದ್ದೇವೆ. ನಾವು ನಿತ್ಯ ಜೀವವನ್ನು ಒಂದು ಕಡೆಯ ದಿನಗಳಲ್ಲಿ ಆತನೊಟ್ಟಿಗೆ ಎಬ್ಬಿಸಲ್ಪಡುತ್ತೇವೆ. ಪರಲೋಕದಲ್ಲಿ ಜೀವಿಸುವುದಕ್ಕೋಸ್ಕರ ನಾವು ಆತನೊಟ್ಟಿಗೆ ಇರುತ್ತೇವೆ. ಹಲ್ಲೆಲೂಯ. ಸೊ ಅದು ಕ್ಲಿಯರ್ ಆಗಿ ಮತ್ತೆ, ಯಾಕಂದ್ರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ, ನಾನು ಅವನಲ್ಲಿ ಇರುತ್ತೇನೆ. ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ. ಅದರಂತೆ ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸುವನು. ಹಲ್ಲೆಲೂಯ.
ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೆ. ನಿಮ್ಮ ಹಿರಿಯರು ಮನ್ನ ತಿಂದರು ಸತ್ತರು, ಇದು ಹಾಗಲ್ಲ. ಈ ರೊಟ್ಟಿಯನ್ನು ತಿನ್ನುವವನು ಸದಾ ಕಾಲ ಜೀವಿಸುವನು ಎಂದು ಹೇಳಿದನು. ಹಲ್ಲೆಲೂಯಾ. ಈಗ ನಾವು ಈ ರೊಟ್ಟಿಯನ್ನು ಭುಜಿಸುತ್ತಿರುವಾಗ, ಈ ರಕ್ತವನ್ನು ನಾವು ದ್ರಾಕ್ಷಾರಸ ರಕ್ತ ಎಂದು ಕುಡಿಯುತ್ತಿರುವಾಗ ನಾವೇನು ಸದಾ ಕಾಲ ಜೀವಿಸುತ್ತೇವೆ. ಹಲ್ಲೆಲೂಯಾ. ಇದೇ ಈ ಲೋಕದ ಜನರಿಗೆ ಸುವಾರ್ತೆ ನಾವು ಸಾರುವಂತದ್ದು. ನೀವು ಸದಾ ಕಾಲ ಜೀವಿಸ್ತೀರಿ, ನೀವು ನಿತ್ಯ ಜೀವ ಹೊಂದುತ್ತೀರಿ, ನೀವು ಪರಲೋಕದಲ್ಲಿ ಇರುತ್ತೀರಿ. ನಿಮ್ಮ ಕಷ್ಟಗಳನ್ನು ದೇವರು ಹೊತ್ತುಕೊಳ್ಳುತ್ತಾನೆ. ನಿಮ್ಮ ಚಿಂತಾಭಾರವನ್ನು ಯೇಸುವಿನ ಮೇಲೆ ಹಾಕಿರಿ. ಇದೆಲ್ಲ ಯೇಸು ಕ್ರಿಸ್ತನು ನಿಮ್ಮ ನ್ಯಾಯವನ್ನು ತೀರಿಸುತ್ತಾನೆ, ಮನ ಮುರಿದವರಿಗೆ ಅವನು ಸಂತೈಸುತ್ತಾನೆ ಎಂಬುವಂತದೇ ಸುವಾರ್ತೆ. ಆ ಯೇಸು ಕ್ರಿಸ್ತನು ಅದಕ್ಕಾಗಿ ಬಂದನು ಅಂತ ಹೇಳಿ ನಾವು ಈಗ ಸುವಾರ್ತೆಯನ್ನು ಸಾರುವಂತದ್ದು. ಆದರೆ ಈ ಲೋಕದ ಜನರು ಅದನ್ನು ತಿಳಿದುಕೊಳ್ಳದೆ ಮತಾಂತರ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಅದು ತಪ್ಪು, ಶುದ್ಧ ಸುಳ್ಳು. ಹಾಗಲ್ಲ ಅದು. ನಾವು ಮತಾಂತರ ಮಾಡೋದಿಲ್ಲ. ನಾವು ಈ ಸತ್ಯ ವೇದದ ಸತ್ಯವುಳ್ಳ ವಾಕ್ಯಗಳನ್ನು ನಾವು ಸಾರುತ್ತೇವೆ. ಆ ಸತ್ಯವುಳ್ಳ ವಾಕ್ಯ, ಜೀವವುಳ್ಳ ವಾಕ್ಯ ಅವರಲ್ಲಿ ಕ್ರಿಯೆ ಮಾಡುತ್ತದೆ. ಅವರಲ್ಲಿ ಕ್ರಿಯೆ ಮಾಡಿ ಜೀವವುಳ್ಳ ದೇವರಾಗಿರುವ ಯೇಸು ಕ್ರಿಸ್ತನನ್ನು ನಂಬುತ್ತಾರೆ. ಹಲ್ಲೆಲೂಯಾ. ನಂಬಿ ಆತನ ರಾಜ್ಯಕ್ಕೆ ಬಾಧ್ಯಸ್ಥರಾಗುತ್ತಾರೆ. ಹಲ್ಲೆಲೂಯಾ. ಸೊ ಈ ವಾಕ್ಯಗಳು ಕೊನೆಗೆ ಇವತ್ತು 4 ಕಾರಣ ಹೇಳಿದರೆ ಟೋಟಲ್ 12 ಕಾರಣಗಳನ್ನು ಈಗಾಗಲೇ ನಿಮಗೆ ತಿಳಿಸಿದ್ದೇನೆ. ಇನ್ನು ನಾನು ಆಲ್ಮೋಸ್ಟ್ ನಿಮಗೆ ಒಂದು 4-5 ವಾರ ಇದೇ ರೀತಿಯಾದ ಕಾರಣಗಳನ್ನು ತಿಳಿಸುತ್ತೇನೆ. ಎಲ್ಲರೂ ಯಾಕಾಗಿ ಕೊನೆಯ ದಿವಸದಲ್ಲಿ ಎಲ್ಲರೂ ತಿಳಿದುಕೊಳ್ಳಬೇಕು ಸುವಾರ್ತೆ ಅಂದರೆ ಏನು, ಯೇಸು ಕ್ರಿಸ್ತನ್ ಯಾಕಾಗಿ ಬಂದನು, ಯಾಕಾಗಿ ಲೋಕಕ್ಕೆ ಬಂದನು ನಾವು ಅನೇಕ ಜನರಿಗೆ ತಿಳಿಸಿಕೊಡಬೇಕಾಗಿದೆ. ನಾವು ಸುಮ್ಮನೆ 1 ವಾರ ಬರುವುದು, ಕೇಳುವುದು, ಹೋಗುವುದಕ್ಕೆ ಮಾತ್ರ ಅಲ್ಲ. ನಾವು ನಾವೇನ್ ತಿಳಿದುಕೊಳ್ಳುತ್ತೇವೋ ಅದು ಬೇರೆಯವರಿಗೂ ಸಹ ತಿಳಿಸುವುದಕ್ಕಾಗಿ. ನಮಗೆ ಯೇಸು ಬಲ ಕೊಟ್ಟಿದ್ದಾನೋ ಬೇರೆಯವರಿಗೂ ಆ ಬಲ ಕೊಡುವುದಕ್ಕಾಗಿ. ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಏನು ಒಳ್ಳೆಯದನ್ನು ಮಾಡಿದ್ದಾನೋ ಬೇರೆಯವರಿಗೂ ಅದು ಒಳ್ಳೆಯದಕ್ಕಾಗುವುದಕ್ಕಾಗಿ. ಯೇಸು ಕ್ರಿಸ್ತನು ನಮಗೆ ಹೇಗೆ ಉದ್ಧಾರ ಮಾಡಿದ್ದಾನೋ ಅದೇ ರೀತಿಯಲ್ಲಿ ಏನು ಇಲ್ಲದೆ ಇರುವವರು ಉದ್ಧಾರವಾಗಲಿ ಅಂತ ಹೇಳಿ. ನಾವು ಮಾತ್ರ ಸೇಫ್ ಆಗಿದ್ದು, ನಾವು ಮಾತ್ರ ಚೆನ್ನಾಗಿದ್ದು, ನಾವು ಮಾತ್ರ ಇರುವುದಕ್ಕಾಗಿ ಅಲ್ಲ. ನಮ್ಮಂತೆ ಏನು ಇಲ್ಲದೆ ಇರುವವರು, ಬಡವರು, ಯಾಕೆಂದ್ರೆ ನಮಗಿಂತ ಅನೇಕರು ಕಷ್ಟದಲ್ಲಿದ್ದಾರೆ, ನಮಗೆ ಗೊತ್ತಿಲ್ಲ. ಎಷ್ಟೋ ಜನರಿಗೆ ಊಟ ಇಲ್ಲ, ಎಷ್ಟೋ ಜನರಿಗೆ ಬಟ್ಟೆ ಇಲ್ಲ, ಎಷ್ಟೋ ಜನರಿಗೆ ಇರುವುದಕ್ಕೆ ಮನೆ ಇಲ್ಲ. ಅಂತವರಿಗೆ ನೀವು ನೋಡಬೇಕು, ಯೇಸು ಕ್ರಿಸ್ತನು ಅಂತವರಿಗಾಗಿಯೇ ಬಂದದ್ದು. ನಾವು ಈಗ ಇರುವುದು ಅಂತವರಿಗಾಗಿಯೇ, ದುಡಿಯುವುದಕ್ಕಾಗಿ, ಅಂತವರಿಗಾಗಿಯೇ ಕೆಲಸ ಮಾಡುವುದಕ್ಕಾಗಿ, ಅಂತವರಿಗಾಗಿಯೇ ಸುವಾರ್ತೆ ಸಾರುವುದಕ್ಕಾಗಿ. ನಮ್ಮ ಬಳಿಯಲ್ಲಿ 10 ರೂಪಾಯಿ ಇದ್ರೆ ಅಟ್ಲೀಸ್ಟ್ ನಾವು 2 ರೂಪಾಯಿ ಆದ್ರೂ ಒಬ್ಬರಿಗೆ ಸಹಾಯ ಮಾಡಬೇಕು. ಅದೇ ಯೇಸು ಕ್ರಿಸ್ತನು ನಮಗೆ ತಿಳಿಸಿಕೊಟ್ಟಿರುವಂತದ್ದು. 10 ರೂಪಾಯಿ ಸೇಫ್ ಆಗಿದ್ದು ಇನ್ನು ಬರುವಂತದನ್ನು ನಾವು ಕಸಿದುಕೊಂಡು ಇಟ್ಟುಕೊಳ್ಳುವುದಕ್ಕಲ್ಲ. ನಮ್ಗೆ 10 ರೂಪಾಯಿ ಬಂದ್ರೆ ನಾವು ಅಟ್ಲೀಸ್ಟ್ 5 ರೂಪಾಯಿ ಇಲ್ಲ, 50 ಇಲ್ಲ ಅಂದ್ರೆ 2 ರೂಪಾಯಿ ಸಹಾಯ ಮಾಡಬೇಕು. ಯಾರಿಗಿಲ್ಲದಿರುವವರಿಗೆ ಕೊಡಬೇಕು. ಯೇಸು ಕ್ರಿಸ್ತನು ನಮಗೆ ಕೊಡುತ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹೇಳಿರುವುದೇ ಅದೇ ವಾಕ್ಯ. ನಾನು ನಿಮ್ಮನ್ನು ಆಶೀರ್ವಾದಿಸುತ್ತೇನೆ, ನಿಮ್ಮ ಬೊಕ್ಕಸಗಳನ್ನು ತುಂಬಿಸುತ್ತೇನೆ, ನಿಮ್ಮ ನಿಧಿ ನಿಕ್ಷೇಪಗಳನ್ನು ನಿಮಗೆ ಕೊಡುತ್ತೇನೆ, ಸಕಲ ವಿಧ ರೀತಿಯಲ್ಲೂ ನಿಮ್ಮನ್ನು ಆಶೀರ್ವಾದಿಸುತ್ತೇನೆ ಎಂದು ಯೇಸು ಹೇಳಿದ್ದಾರೆ. ಈ ವಾಕ್ಯಗಳನ್ನು ಕೇಳಿ ನಾವು ಬಲ ಹೊಂದಿದ ಮೇಲೆ ಏನು ಇಲ್ಲದೆ ಇರುವವರಿಗೆ ನಾವು ಬಲಪಡಿಸಬೇಕು. ಅದಕ್ಕಾಗಿ ಯೇಸು ನಮ್ಮನ್ನು ಕೂಗಿರುವುದು. ಹಲ್ಲೆಲೂಯಾ. ಸೊ ನಾವು ಎಲ್ಲರೂ ಸೇರಿ ಆತನ ರಾಜ್ಯಕ್ಕಾಗಿ ದುಡಿಯೋಣ, ಆತನ ಸುವಾರ್ತೆಯನ್ನು ಸಾರೋಣ. ನಾವು ಮನೆಯಲ್ಲಿ ವಾಕ್ಯಗಳನ್ನು ಕೇಳಿ ಮನೆಯಲ್ಲಿ ಮತ್ತೆ ಹೋಗಿ ಸುಮ್ಮನೆ ಇರುವುದಕ್ಕಾಗಲ್ಲ. ನಮ್ಮ ಮಕ್ಕಳಿಗೂ ಹೇಳುವಂತದೇ ಬೇರೆಯವರಿಗೂ ಸಹ ಹೇಳಬೇಕು. ನಾವು ನಾನಾಗಲಿ, ನವೀನ್ ಜೋಶು, ಯಾರೇ ಸಣ್ಣವರಾಗಲಿ, ನಿನ್ನ ಫ್ರೆಂಡ್ ಸಿಕ್ಕಿದ್ರೆ ನೀವು ಹೇಳ್ಬೇಕು, ಈ ರೀತಿ ಇದೇ ಸುವಾರ್ತೆ, ಗಾಸ್ಪಲ್. ದೇವರು ಯೇಸು ಕ್ರಿಸ್ತನ್ ಬಂದದಕ್ಕೆ, ನಾವು ಸಹ ಇರುವುದಕ್ಕೆ. ಹಲ್ಲೆಲೂಯಾ.